ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವೀಕ್ ಹೇಗಿರುತ್ತೆ, ಏನನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಏನು ನಮ್ಮ ಗಮನಕ್ಕೆ ಈ ಸಮಯದಲ್ಲಿ ತರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಅದನ್ನೆಲ್ಲ ನೋಡೋಣ ಇವತ್ತಿನ ಟಾರೋ ರೀಡಿಂಗಲ್ಲಿ. ಸೊ ನಮ್ಮ ಪರ್ಟಿಕ್ಯುಲರ್ ಗ್ರೂಪ್ಗೆ ಹೋಗೋದಕ್ಕೆ ಮುಂಚೆ ಜನರಲ್ ಆಗಿ ಎಲ್ಲರಿಗೂ ಎಫೆಕ್ಟ್ ಆಗುವಂಥ ಒಂದು ಎನರ್ಜಿ, ದಟ್ ಇಸ್ ನ್ಯೂ ಮೂನ್ ಆನ್ 11th ಗುರುವಾರ ಥರ್ಸ್ಡೇ ವಿ ಹ್ಯಾವ್ ನ್ಯೂ ಮೂನ್ ಅಮಾವಾಸ್ಯೆ. ಅದು 11ನೇ ತಾರೀಕು ಇರೋದ್ರಿಂದ ಇಟ್ ಈಸ್ ಲೈಕ್ ಅ ಪೋರ್ಟಲ್. ಫಸ್ಟ್ ಮಂತ್ ದಟ್ ಈಸ್ ನಂಬರ್ 1 ಆ್ಯಂಡ್ ನಂಬರ್ 11. ಸೊ 1 and 11 ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ಮ್ಯಾನಿಫೆಸ್ಟೇಷನ್ ಪೋರ್ಟಲ್. ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಮಾಡೋದಕ್ಕೆ ಎಸ್ಪೆಷಲಿ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೀವು ಅದ್ರ ಬಗ್ಗೆ ಇಂಟೆನ್ಷನ್ ಸೆಟ್ ಮಾಡೋದಕ್ಕೆ, ಅದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕೆ, ಅದ್ರ ಬಗ್ಗೆ ಜರ್ನಲ್ ಮಾಡೋದಕ್ಕೆ, ಅದ್ರ ಬಗ್ಗೆ ರಿಚುವಲ್ಸ್ ಮಾಡೋದಕ್ಕೆ ದಿಸ್ ಪೋರ್ಟಲ್ ಈಸ್ ಗೋಯಿಂಗ್ ಟು ಬಿ ಅಮೇಝಿಂಗ್. ಹೊಸ ಎನರ್ಜಿಗೆ ಸಪೋರ್ಟ್ ಮಾಡೋ ಅಂಥ ಒಂದು ಎಕ್ಸ್ಟ್ರಾ ಬೂಸ್ಟ್ ಕೊಡೋ ಅಂಥ ಒಂದು ಎನರ್ಜಿ ನಂಬರ್ 11 ದಟ್ ಈಸ್ ಆನ್ ಥರ್ಸ್ಡೇ. ಆ್ಯಂಡ್ ಅವತ್ತೇ ಅಮಾವಾಸ್ಯೆನೂ ಇರೋದ್ರಿಂದ ಇಟ್ ಈಸ್ ಗೋಯಿಂಗ್ ಟು ಬಿ ಈವನ್ ಮೋರ್ ಸ್ಟ್ರಾಂಗರ್. ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಎಸ್ಪೆಷಲಿ ನ್ಯೂ ಬಿಗಿನಿಂಗ್ಸ್, ನ್ಯೂ ಹ್ಯಾಬಿಟ್ಸ್, ಅಥವಾ ಹೊಸದಾಗಿ ಏನನ್ನಾದರೂ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ರೆ, ಅಥವಾ ಹೊಸದಾಗಿರೋ ಜಾಬ್ನ ಇನ್ವೈಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ, ಎನಿಥಿಂಗ್ ನ್ಯೂ ಬಿಗಿನಿಂಗ್ಸ್ ಇವತ್ತಿನ 11ನೇ ತಾರೀಕು ದಿನ ಮ್ಯಾನಿಫೆಸ್ಟೇಷನ್ ಇಂಟೆನ್ಷನ್ ಸೆಟ್ ಮಾಡೋದಕ್ಕೆ, ರಿಚುವಲ್ಸ್ ಮಾಡೋದಕ್ಕೆ ಇಟ್ ಈಸ್ ಗೋನ್ ಟು ಬಿ ಅನ್ ಅಮೇಝಿಂಗ್ ಡೇ. ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲರಿಗೂ ಎಫೆಕ್ಟ್ ಆಗುವಂಥದ್ದು, ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ಎನರ್ಜಿ 11th ದಟ್ ಈಸ್ ಆನ್ ಥರ್ಸ್ಡೇ. ಆಲ್ ರೈಟ್. ಸೊ ಇವಾಗ ನಮ್ಮ ಪರ್ಟಿಕ್ಯುಲರ್ ಗ್ರೂಪಲ್ಲಿ ಯಾವ ರೀತಿ ಎನರ್ಜಿಸ್ ಇದೆ ಅಂತ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಯೂಶಲಿ ನಮ್ಮ ಹತ್ರ 2 ಗ್ರೂಪ್ ಇದೆ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಇ ಡೆಕ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಇ ಡೆಕ್. ಸೊ ಯಾವುದರಲ್ಲಿ ನಿಮಗೆ ನಿಮ್ಮ ಎನರ್ಜಿ ಮ್ಯಾಚ್ ಆಗ್ತಾ ಇದೆ ಈ ಸಮಯದಲ್ಲಿ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ನಿಮ್ಮ ಟೈಮ್ ಸ್ಟ್ಯಾಂಪ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಎನರ್ಜಿ ಪ್ರೆಡಿಕ್ಷನ್ಸ್ ನೆಕ್ಸ್ಟ್ ವೀಕ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಆಲ್ ರೈಟ್. ಸೊ ಶುರು ಮಾಡೋಣ. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್. ನನಗೆ ಮೊದಲನೇ ಮೆಸೇಜ್ ಬರ್ತಾ ಇರೋದು ದೇರ್ ಇಸ್ ಅ ನ್ಯೂ ಐಡಿಯಾ, ನ್ಯೂ ವಿಷನ್, ಅಥವಾ ನೀವು ಯಾವಾಗಲೂ ರೂಟೀನಾಗಿ ಮಾಡೋದನ್ನೇ ರಿಪೀಟ್ ಮಾಡ್ತಿರೋ ಅಂಥ ಒಂದು ಲೈಫ್ ಸ್ಟೈಲ್ ಇದ್ದರೆ ಈ ವಾರ ಲುಕ್ಸ್ ಲೈಕ್ ಹೊಸದಾಗಿ ಏನನ್ನಾದರೂ ಇಂಟ್ರೊಡ್ಯೂಸ್ ಮಾಡೋ ಥರ ಇದೆ ನಿಮ್ಮ ಲೈಫ್ ಸ್ಟೈಲಲ್ಲಿ. ಫಾರ್ ಎಕ್ಸಾಂಪಲ್, ಯಾವಾಗಲೂ ನೀವು ಇದೇ ಸಮಯದಲ್ಲಿ ಇದೇ ಕೆಲಸನ ಮಾಡ್ತಿದ್ರೆ ಈ ವಾರ ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ಬೋದು. ಹೊಸ ಐಡಿಯಾಸ್ ಬರ್ಬೋದು, ಹೊಸ ವಿಷನ್ ಬರ್ಬೋದು, ಕ್ಲಾರಿಟಿ ಬರ್ಬೋದು. ಬಟ್ ದೇರ್ ಇಸ್ ಸಮಥಿಂಗ್ ಲೈಕ್, ಯಾಕೆಂದರೆ ನನಗೆ ಬರ್ತಾ ಇದ್ದಂಥ ಇಮೇಜು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಆ ಡೋರು ಫುಲ್ಲು ಡಾರ್ಕ್ ರೂಮ್ ಇದೆ. ನಿಮ್ಮ ಡೋರ್ನ ನೀವು ಓಪನ್ ಮಾಡ್ತೀರಾ. ಓಪನ್ ಮಾಡಿದಾಗ ಹೊರಗಡೆಯಿಂದ ಬೆಳಕು ಒಳಗಡೆಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದೇರ್ ಇಸ್ ದಟ್ ಲೈನ್ ಆಫ್ ಲೈಟ್. ಓಕೆ, ಆ ಒಂದು ಲೈನ್, ಆ ಲೈಟ್ ಬಂದು ಆ ಡಾರ್ಕ್ ರೂಮ್ ಒಳಗಡೆ ಎಂಟರ್ ಆಗ್ತಾ ಇದೆ. ಸಡನ್ನಾಗಿ ಎಂಟರ್ ಆದ ತಕ್ಷಣ ಆ ರೂಮಲ್ಲಿ ಏನೆಲ್ಲ ಇದೆ ಅದೆಲ್ಲ ನಿಮಗೆ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪನೇ ಆ ಬೆಳಕು ಬಂದು ಫುಲ್ಲು ಆ ರೂಮ್ನ ಆವರಿಸ್ಕೊಳ್ತಾ ಇದೆ. ಇಡೀ ರೂಮಲ್ಲಿ ಏನೇನಿದೆ ಎಲ್ಲನೂ ಕಾಣಿಸ್ತಾ ಇದೆ. ಯಾಕೆ ಈ ಎಲ್ಲ ಐಟಮ್ಸ್ ಇದೆ ನಿಮ್ಮ ರೂಮಲ್ಲಿ ಅಂತೇಳಿ ನೀವು ಕ್ವೆಶ್ಚನ್ ಮಾಡ್ತಾ ಇರೋ ಥರ. ಸೊ ದಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ದಟ್ ಈಸ್ ನ್ಯೂನೆಸ್, ನ್ಯೂ ಲೈಟ್, ನ್ಯೂ ವಿಷನ್. ಹೊಸದಾಗಿ ಯಾವಾಗಲೂ ಒಂದೇ ರೀತಿ ಮಾಡ್ತಿದ್ದಂಥದ್ದನ್ನು ಹೊಸ ರೀತಿನಲ್ಲಿ ಮಾಡೋದು, ಹೊಸ ಒಂದು ಅಡಾಪ್ಟೇಷನ್, ಹೊಸ ಆಲೋಚನೆ, ಹೊಸ ಒಂದು ಐಡಿಯಾ, ಹೊಸ ಒಂದು ಹ್ಯಾಬಿಟ್ಟು, ಅಥವಾ ಹಳೇದನ್ನು ಯಾವಾಗಲೂ ರಿಪೀಟ್ ಮಾಡ್ತಿದ್ದಂಥದ್ರಲ್ಲಿ ಹೊಸದಾಗಿ ಏನನ್ನಾದರೂ ಇಂಟ್ರೊಡ್ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್, ರಿಲೇಷನ್ಶಿಪ್ಪಲ್ಲಿ ಯಾವಾಗಲೂ ಮೊನೋಟನಸ್ ಆಗಿದೆ, ಇಟ್ ಈಸ್ ಆಲ್ವೇಸ್ ದ ಸೇಮ್, ಯಾವಾಗಲೂ ಹೀಗೆ ನಡೀತಾ ಇದೆ, ಯಾವಾಗಲೂ ಇಷ್ಟೇ ಟೈಮಿಗೆ ತಿಂತೀವಿ, ಹೀಗೆ ಮಲ್ಕೊಳ್ತೀವಿ, ಇದೇ ಆಗ್ತಾ ಇದೆ. ಇಟ್ ಈಸ್ ವೆರಿ ಪ್ರೆಡಿಕ್ಟಬಲ್ ರೂಟೀನ್ ಲೈಫ್. ಆ ಒಂದು ರೂಟೀನನ್ನು ಬ್ರೇಕ್ ಮಾಡ್ತಾ ಇರೋ ಥರ ಇದೆ ಈ ವಾರ. ಮೇ ಬಿ ಯು ವಾಂಟ್ ಟು ಡೂ ಸಮಥಿಂಗ್ ನ್ಯೂ, ಹೊಸದಾಗಿ ಏನೇನಾದರೂ ಇಂಟ್ರೊಡ್ಯೂಸ್ ಮಾಡೋ, ಅಥವಾ ಹೊಸ ಜಾಗಕ್ಕೆ
ಹೋಗೋದು, ಅಥವಾ ಹೊಸ ಜನರನ್ನ ಭೇಟಿ ಮಾಡೋದು, ಅಥವಾ ಹೊಸ ಐಡಿಯಾ ಬಂದಾಗ ಅದನ್ನು ಫಾಲೋ ಮಾಡೋದು, ಅಥವಾ ಹೊಸದಾಗಿರೋ ಒಂದು ಹ್ಯಾಬಿಟ್ನ ಇಂಪ್ಲಿಮೆಂಟ್ ಮಾಡೋದು, ಅದನ್ನು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದು. ಸೊ ನಿಮ್ಮ ರೂಟೀನನ್ನು ಶೇಕ್ ಮಾಡ್ತಾ ಇರೋ ಥರ ಇದೆ ಈ ಕಮ್ಮಿಂಗ್ ವೀಕಲ್ಲಿ. ಸೊ ದೆರ್ ಇಸ್ ದಟ್ ನ್ಯೂ ವಿಷನ್, ನ್ಯೂ ಲೈಟ್, ಮತ್ತು ಸಡನ್ನಾಗಿ ಎಲ್ಲ ನಿಮ್ಮ ಲೈಫ್ನ ಕಂಪ್ಲೀಟಾಗಿ ಆ ಬೆಳಕಲ್ಲಿ, ಹೊಸ ಬೆಳಕಲ್ಲಿ ನೋಡ್ತಾ ಇರೋದು. ಯಾವಾಗಲೂ ಇದೇ ಥರ ನಡೀತಾ ಇತ್ತು, ಬಟ್ ಸಡನ್ನಾಗಿ ದೆರ್ ಈಸ್ ಅ ರಿಯಲೈಸೇಷನ್, ಹೊಸ ಅಂಡರ್ಸ್ಟ್ಯಾಂಡಿಂಗು. ಓಕೆ, ಯಾವಾಗಲೂ ಇದೇ ರೀತಿ ಆಗ್ತಾ ಇದೆ, ಸೊ ದೆರ್ ಇಸ್ ನೋ ನ್ಯೂ ಇಂಪ್ರೂವ್ಮೆಂಟ್. ಹೆಂಗೆ, ಹೌ ವಿಲ್ ಐ ಚೇಂಜ್ ಇಟ್, ಅಥವಾ ಹೆಂಗೆ ಐ ವಿಲ್ ಶೇಕ್ ದಿಸ್ ರೂಟೀನ್, ಹೆಂಗೆ ಹೊಸದಾಗಿ ಏನೇನಾದರೂ ಇಂಪ್ಲಿಮೆಂಟ್ ಮಾಡೋದು. ಸೊ ದೆರ್ ಇಸ್ ದಿಸ್ ನ್ಯೂನೆಸ್, ದಿಸ್ ನ್ಯೂ ಲೈಟ್, ದಿಸ್ ನ್ಯೂ ಅಂಡರ್ಸ್ಟ್ಯಾಂಡಿಂಗ್ ಆರ್ ಅ ನ್ಯೂ ವಿಷನ್ ನಿಮ್ಮ ನೆಕ್ಸ್ಟ್ ವೀಕಲ್ಲಿ. ಇಟ್ ಫೀಲ್ಸ್ ಲೈಕ್ ಅ ನ್ಯೂ ಕ್ರಿಸ್ಪ್ ಎನರ್ಜಿ. ಬೆಳಗ್ಗೆ ಎದ್ದ ತಕ್ಷಣ ಬರುವಂಥ ಆ ಸಾಫ್ಟ್ ಲೈಟ್, ಆ ಥರ ಒಂದು ಎನರ್ಜಿ. ಇಟ್ ಫೀಲ್ಸ್ ಗುಡ್. ಯಾಕೆಂದರೆ ನಿಮಗೆ ಆ ಕುತೂಹಲ ಅಥವಾ ಆ ಖುಷಿ ಸಿಗ್ತಾ ಇದೆ ಆ ಚೇಂಜಸ್ ಮಾಡೋದ್ರಲ್ಲಿ. ಸೊ ಇಟ್ ಫೀಲ್ಸ್ ಗುಡ್. ಓಕೆ, ಸೊ ದಟ್ ಈಸ್ ದ ಓವರಾಲ್ ಎನರ್ಜಿ ನಿಮ್ಮ ಗ್ರೂಪಿಗೆ ಬರ್ತಾ ಇರೋದು. ಬಟ್ ಸ್ಪೆಸಿಫಿಕ್ಕಾಗಿ ಏನು ಮೆಸೇಜಸ್ ಬರುತ್ತೆ ನೋಡೋಣ ನಿಮ್ಮ ನೆಕ್ಸ್ಟ್ ವೀಕ್ಗೆ. ದ ಎನರ್ಜಿ ಇಸ್ ರೇಸಿಂಗ್. ನಾನು ಮಾತಾಡ್ತಾ ನನ್ನ ವಿಷನಲ್ಲಿ ಡೋರ್, ನೀವು ಆ ಸ್ಟಾರ್ಟಿಂಗ್ ಎಕ್ಸಾಂಪಲ್ ಕೊಟ್ಟನಲ್ಲ, ಆ ಡೋರ್ ಬಂದು ಇಟ್ ಓಪನ್ಸ್. ಆ ಡೋರ್ ಓಪನ್ ಆದಾಗ ಫುಲ್ಲು ಕತ್ಲಿದ್ದಿದ್ದು ರೂಮಲ್ಲೆಲ್ಲ ಬೆಳಕು ಆಗ್ತಾ ಇರೋದು. ಆ ಬೆಳಕು ಬಂದು ಆ ವೋಲ್ಟೇಜ್ ಆಫ್ ಲೈಟ್ ಬಂದು ಇನ್ಕ್ರೀಸ್ ಆಗ್ತಾ ಇರೋ ಥರ, ಸ್ವಲ್ಪನೇ ಇನ್ಕ್ರೀಸ್ ಆಗಿ ಕಂಪ್ಲೀಟಾಗಿ ಇಡೀ ರೂಮ್ ಇಸ್ ಬಿಕಮಿಂಗ್ ಸೋ ಬ್ರೈಟ್. ಆ ಸನ್ಲೈಟ್ ಬರ್ತಾ ಇರೋ ಥರ. ಸೊ ಯು ಆರ್ ಗೇನಿಂಗ್ ಅ ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾವುದು ವರ್ಕ್ ಆಗ್ತಾ ಇದೆ, ಯಾವುದು ವರ್ಕ್ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ಯು ಆರ್ ಮೇಕಿಂಗ್ ಅ lot of changes. Okay, so the first card is community. Okay, ಅಂಡರ್ಲೈನ್ ಎನರ್ಜಿ ಬಂದು ವಿಕ್ಟರಿ. ಯು ಆರ್ ಫೀಲಿಂಗ್ ರಿಯಲಿ ಗುಡ್. ನಿಮ್ಮ ಎನರ್ಜಿ ಬಗ್ಗೆ ನಿಮಗೆ ಯು ಆರ್ ಫೀಲಿಂಗ್ ಗುಡ್. ಓವರಾಲ್ ಆಗಿ ನಿಮ್ಮ ಡಾಮಿನೇಟಿಂಗ್ ಎನರ್ಜಿ ಬಂದು ಯು ಆರ್ ಫೀಲಿಂಗ್ ಗುಡ್. ಈ ಬದಲಾವಣೆಗಳೆಲ್ಲ ಮಾಡೋದಕ್ಕೆ, ಈ ಚೇಂಜಸ್ನೆಲ್ಲ ನಿಮ್ಮ ಜೀವನಕ್ಕೆ ತರೋದಕ್ಕೆ ಯು ಆರ್ ಆ್ಯಕ್ಚುಲಿ ಎಕ್ಸೈಟೆಡ್, ಯು ಆರ್ ಹ್ಯಾಪಿ ಆ್ಯಂಡ್ ಯು ಆರ್ ಕ್ಯೂರಿಯಸ್. ದ ಕಾರ್ಡ್ಸ್ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಸೆಲೆಕ್ಟ್ ಮಾಡಿರೋದು ಬಂದು ಮೊದಲನೇದು ಕಮ್ಯುನಿಟಿ. ವಿ ಹ್ಯಾವ್ ಬ್ಲಾಸಮಿಂಗ್, ಅಬಂಡೆನ್ಸ್, ರೆಸ್ಟ್ ಆ್ಯಂಡ್ ರೆಜುವಿನೇಷನ್, ಎನ್ವಿ ಆ್ಯಂಡ್ ಏಂಜಲ್ ಆಫ್ ಬ್ಯಾಲೆನ್ಸ್. ತುಂಬ ಕಾಲದಿಂದ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಇರೋ ಥರ, ಇಲ್ಲ ಯಾವುದನ್ನಾದರೂ ಓವರ್ ಆಗಿ ಮಾಡ್ತಿದ್ರೆ, ಯಾವುದನ್ನಾದರೂ ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದರೆ, ಅಥವಾ ಫಾರ್ ಎಕ್ಸಾಂಪಲ್ ಯಾವಾಗಲೂ ನೀವು ಶುಗರ್ನ ಬಿಡಬೇಕು. ದಿಸ್ ಈಸ್ ಜಸ್ಟ್ ಆನ್ ಎಕ್ಸಾಂಪಲ್. ನನ್ನ ಲೈಫಿಂದ ಶುಗರ್ನ ಕಂಪ್ಲೀಟಾಗಿ ತೆಗಿಬೇಕು, ಶುಗರ್ ಈಸ್ ನಾಟ್ ಹೆಲ್ಪಿಂಗ್ ಮೀ ಇನ್ ಎನಿ ವೇ, ಅಥವಾ ಯಾವುದೋ ಒಂದು ಫುಡ್ಡು ನಿಮಗೆ ನಿಮ್ಮ ಬಾಡಿಗೆ ಹೋಗ್ತಾ ಇಲ್ಲ. ಸೊ ಯಾವುದೋ ಒಂದು ನಿಮಗೆ ಗೊತ್ತು, ಅದನ್ನು ಎಲಿಮಿನೇಟ್ ಮಾಡಬೇಕು ನಿಮ್ಮ ಲೈಫಿಂದ. ತುಂಬ ಕಾಲದಿಂದ ಅನ್ಕೊಳ್ತಾ ಇದ್ದೀರಾ ಇದನ್ನು ಮಾಡಬೇಕು, ಅಥವಾ ಇದನ್ನು ಎಲಿಮಿನೇಟ್ ಮಾಡಬೇಕು, ಅಥವಾ ಇದನ್ನು ಆ್ಯಡ್ ಮಾಡಬೇಕು. ಬರೀ ಯು ಆರ್ ಓನ್ಲಿ ಥಿಂಕಿಂಗ್ ಅಬೌಟ್ ಇಟ್. ಬಟ್ ಈ ವಾರ ಬಂದು ಆ ಒಂದು ಡೈರೆಕ್ಷನಲ್ಲಿ ಯು ಆರ್ ಆ್ಯಕ್ಚುಲಿ ಟೇಕಿಂಗ್ ಆ್ಯಕ್ಷನ್. ಯು ಆರ್ ಆ್ಯಕ್ಚುಲಿ ಡಿಸೈಡಿಂಗ್, ಓಕೆ ಇದು ನನಗೆ ಹೆಲ್ಪ್ ಮಾಡ್ತಾ ಇಲ್ಲ, ಹ್ಯಾವ್ ಟು ರಿಯಲಿ ಬ್ರೇಕ್ ದಿಸ್. ಈ ಹ್ಯಾಬಿಟ್ನ ಹ್ಯಾವ್ ಟು ಕಟ್ ಕಂಪ್ಲೀಟ್ಲಿ. ಇಟ್ಸ್ ಡನ್. ಲೈಕ್ ಅದರಿಂದ ಯಾವುದೇ ಉಪಯೋಗ ಆಗ್ತಾ ಇಲ್ಲ, ಹ್ಯಾವ್ ಟು ಬ್ರೇಕ್ ದಟ್ ಹ್ಯಾಬಿಟ್ ಅಂತ ಹೇಳಿ ಯು ಆರ್ ಮೇಕಿಂಗ್ ಅ ಡೆಸಿಷನ್. ಮತ್ತು ಏಂಜಲ್ ಆಫ್ ಬ್ಯಾಲೆನ್ಸ್ ಇರೋದ್ರಿಂದ ಫೈನಲಿ ಯು ಆರ್ ಓವರ್ ಇಂಡಲ್ಜೆನ್ಸ್. ಐ ಆಮ್ ಹಿಯರಿಂಗ್ ಓವರ್ ಇಂಡಲ್ಜೆನ್ಸ್ ಅಂದರೆ ಯಾವುದೋ ಒಂದು ಆಲೋಚನೆ ಇರ್ಬೋದು, ಹ್ಯಾಬಿಟ್ ಇರ್ಬೋದು, ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಯು ಆರ್ ಓವರ್ ಡೂಯಿಂಗ್ ಇಟ್. ಓಕೆ, ಸೊ ಅದನ್ನು ಸ್ಟಾಪ್ ಮಾಡೋಕ್ಕಾಗ್ತಾ ಇಲ್ಲ. ನಿಮಗೆ ಗೊತ್ತು ಅದನ್ನು ಸ್ಟಾಪ್ ಮಾಡಬೇಕು, ಆಗ್ತಾ ಇಲ್ಲ. ಓ ಮೈ ಗಾಡ್, ಐ ಹ್ಯಾವ್ ಟು ಸ್ಟಾಪ್ ದಿಸ್, ಇಟ್ ಈಸ್ ನಾಟ್ ಹೆಲ್ಪಿಂಗ್ ಮೀ. ನನ್ನ ಹೆಲ್ತ್ಗೆ ಒಳ್ಳೇದಲ್ಲ, ನನ್ನ ಮೈಂಡ್ಗೆ ಒಳ್ಳೇದಲ್ಲ, ಅಥವಾ ಈ ರಿಲೇಷನ್ಶಿಪ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಅಥವಾ ಯಾವುದೋ ಒಂದು ಹ್ಯಾಬಿಟ್ ಇರ್ಬೋದು. ಐ ಡೋಂಟ್ ನೋ ವಾಟ್ ಈಸ್ ಇಟ್. ಬಟ್ ಈ ವಾರ ಯು ಆರ್ ಟೇಕಿಂಗ್ ಅ ವೆರಿ ಸ್ಟ್ರಾಂಗ್ ಡೆಸಿಷನ್. ನನ್ನ ಲೈಫಲ್ಲಿ ನಾನು ಬ್ಯಾಲೆನ್ಸ್ ತರಬೇಕಂತ ಹೇಳಿ. ಎಸ್ಪೆಷಲಿ ಈ ಎರಡು ಕಾರ್ಡನ್ನು ಜೊತೆಯಲ್ಲಿ ಒಂದ್ರ ಮೇಲೊಂದು ಇರೋದು, ಇಟ್ ಈಸ್ ಅ ವೆರಿ ಗುಡ್ ಇಂಡಿಕೇಶನ್. ಯು ಆರ್ ಬ್ರಿಂಗಿಂಗ್ ಬ್ಯಾಲೆನ್ಸ್ ನಿಮ್ಮ ಲೈಫಲ್ಲಿ. ಎಸ್ಪೆಷಲಿ ಯಾವ ಒಂದು ಏರಿಯಾನಲ್ಲಿ ಔಟ್ ಆಫ್ ಬ್ಯಾಲೆನ್ಸ್ ಅಂತ ಅನ್ನಿಸ್ತಾ ಇತ್ತು, ಎಸ್ಪೆಷಲಿ ಹ್ಯಾಬಿಟ್ಸಲ್ಲಿ, ಯಾವುದೋ ಒಂದು ವಿಚಾರದಲ್ಲಿ ಯು ಆರ್ ನಾಟ್ ಏಬಲ್ ಟು ಸ್ಟಾಪ್ ಇಟ್, ಅಥವಾ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಅದು ನನ್ನ ಕಂಟ್ರೋಲಲ್ಲಿಲ್ಲ, ಆರ್ ಐ ಆಮ್ ಅಡಿಕ್ಟೆಡ್ ಟು ಶುಗರ್, ಆರ್ ಐ ಆಮ್ ಅಡಿಕ್ಟೆಡ್ ಟು ಬ್ರೌಸಿಂಗ್,
ಇನ್ಸ್ಟಾಗ್ರಾಮ್ ಬ್ರೌಸಿಂಗ್ ಯಾವುದೋ ಒಂದು ವಿಚಾರದಲ್ಲಿ ಯು ಆರ್ ಟೇಕಿಂಗ್ ಆ್ಯನ್ ಆ್ಯಕ್ಷನ್ ಟು ಸ್ಟಾಪ್ ಇಟ್. ಓವರ್ ಇಂಟೆಲಿಜೆನ್ಸ್ನ ಸ್ಟಾಪ್ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀರಾ. ಕೆಲವ್ರಿಗೆ ಇಟ್ ಕ್ಯಾನ್ ಬಿ ಪ್ರೊಕ್ಯಾಸ್ಟಿನೇಷನ್ ಅಥವಾ ಲೇಸಿನೆಸ್ ಇರ್ಬೋದು. ಇವತ್ತು ಮಾಡೋಣ, ನಾಳೆ ಮಾಡೋಣ, ಮುಂದಿನ ವಾರ ಮಾಡೋಣ, ಇನ್ನೊಂದು ದಿನ ಮಾಡೋಣ, ನ್ಯೂ ಇಯರ್ ಸ್ಟಾರ್ಟ್ ಆಯಿತು, ಓಕೆ ಒಂದು ವಾರ ಆಗೋಯ್ತು, January 10th ಮಾಡೋಣ. ಸೊ ಈ ಥರ ಎಲ್ಲ ನಿಮ್ಮನ್ನು ನೀವು ಪುಷ್ ಮಾಡ್ತಾ ಇದ್ರೆ ಏನು ಮಾಡಬೇಕು ಅದನ್ನು ಮಾಡ್ದಿರಾ ತುಂಬ ಕಾಲದಿಂದ ಔಟ್ ಆಫ್ ಬ್ಯಾಲೆನ್ಸ್ ಆಗಿದ್ರೆ ಆ ಒಂದು ಏರಿಯಾನಲ್ಲಿ ಈ ವಾರ ಯು ಆರ್ ಬ್ರಿಂಗಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಯು ಆರ್ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಯು ಆರ್ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಫೈನಲಿ ಈ ಒಂದು ಡಿಸಿಷನ್ ಮಾಡಿದೆ, ಫೈನಲಿ ಈ ಡೈರೆಕ್ಷನಲ್ ಆ್ಯಕ್ಷನ್ ತೊಗೊಂಡೆ, ಫೈನಲಿ ಇದನ್ನು ಕಟ್ ಮಾಡಿದೆ ನನ್ನ ಲೈಫಿಂದ, ಫೈನಲಿ ಈ ಓವರ್ ಇಂಟೆಲಿಜೆನ್ಸ್ ಅಂದರೆ ಓವರಾಗಿ ಏನನ್ನು ಮಾಡ್ತಾ ಇದೆ ಅದನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ. ಐ ಆಮ್ ಫೀಲಿಂಗ್ ಗುಡ್, ಐ ಆಮ್ ಫೀಲಿಂಗ್ ಹ್ಯಾಪಿ, ಐ ಫೀಲ್ ಅಂಡರ್ ಕಂಟ್ರೋಲ್. ಓಕೆ, ಇದು ಬೇಸಿಕ್ಕಾಗಿ ನಿಮ್ಮ ಫೀಲಿಂಗ್ಸು ನಿಮ್ಮ ಲೈಫಲ್ಲಿ ನೀವು ತರೋ ಅಂತ ಪ್ರಯತ್ನ ಮಾಡ್ತಾ ಇರೋದು ಆ್ಯಂಡ್ ಯು ಆರ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್ ಈ ವಾರದಲ್ಲಿ. ಆ್ಯಂಡ್ ವಿತ್ ದಿಸ್ ಎನ್ವಿಯಸ್ ಮೇ ಬಿ ನೀವು ಬೇರೆಯವ್ರನ್ನ ನೋಡ್ತಾ ಇದ್ರಿ, ಮೇ ಬಿ ಸಂಬಡಿ ಈಸ್ ಫಿಟ್, ಅವ್ರು ಆಲ್ರೆಡಿ ಫಿಟ್ ಇದ್ದಾರೆ, ದೇ ಆರ್ ಆಲ್ರೆಡಿ ಹ್ಯಾಪಿ, ಎಕ್ಸಸೈಸ್ ಮಾಡ್ತಾ ಇರ್ಬೋದು, ದೇ ಆರ್ ಫೀಲಿಂಗ್ ಆಬ್ಸಲ್ಯೂಟ್ಲಿ ಗುಡ್. ಅದನ್ನು ನೋಡಿ ಲೈಕ್ ನೀವು ಅದೇ ರೀತಿ ಆಗಬೇಕು, ಯು ವಾಂಟ್ ಟು ಬಿ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿರ್ಬೋದು, ಯು ವಾಂಟೆಡ್ ಟು ಬಿ ಆ್ಯನ್ ಆಂಟ್ರಪ್ರನರ್ ಆಗಬೇಕು, ನನ್ನದೇ ಆದಂಥ ಬಿಸ್ನೆಸ್ ಇರಬೇಕು, ಐ ಡೋಂಟ್ ನೋ ವಾಟ್ ಇಟ್ ಈಸ್. ಲೈಕ್ ಬೇರೆಯವ್ರನ್ನ ನೋಡಿ ಯು ಆರ್ ರಿಯಲಿ ಹ್ಯಾಪಿ, ಆ ರೀತಿ ನಾನು ಆಗಬೇಕು ಅಂತ ಹೇಳಿ. ಬಟ್ ಆ ರೀತಿ ಆಗೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋವಂಥ ಸ್ಟೆಪ್ಸ್ನ ಬರೀನೋ ಆಲೋಚನೆ ಮಾಡ್ತಿದ್ರಿ ಅನ್ಸುತ್ತೆ. ಹಾಂ, ಇದನ್ನು ಮಾಡಬೇಕು, ಐ ನೋ, ಬಟ್ ಆ ಡೈರೆಕ್ಷನಲ್ಲಿ ನಾನೇನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಬಟ್ ಲುಕ್ಸ್ ಲೈಕ್ ಈ ವಾರ ಬಂದು ಬರೀ ನೋಡೋದಷ್ಟೇ ಅಲ್ಲ, ಕಂಪೇರ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಒಂದು ದಿನ ನಾನು ಆ ರೀತಿ ಆಗ್ತೀನಿ ಅಥವಾ ಆಗ್ಬೋದು, ಪ್ರಯತ್ನ ಮಾಡಿದ್ರೆ ಆಗ್ಬೋದೇನೋ. ಸೊ ಬರೀ ಸ್ಪೆಕ್ಯುಲೇಷನ್ಸು, ಬರೀ ಐಡಿಯಾಸ್ ಅಷ್ಟೇ ಅಲ್ಲ, ಈ ವಾರ ಯು ಆರ್ ಆ್ಯಕ್ಚುಲಿ ಟೇಕಿಂಗ್ ದ ಸ್ಟೆಪ್ಸ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಈ ವಾರ ಹೊಸದನ್ನು ಸ್ಟಾರ್ಟ್ ಮಾಡೋದಕ್ಕೆ ಇಟ್ ಈಸ್ ಆಬ್ಸಲ್ಯೂಟ್ಲಿ ವಂಡರ್ಫುಲ್. ಹಳೇದನ್ನು ಬ್ರೇಕ್ ಮಾಡೋದಕ್ಕೆ ಇಟ್ ಈಸ್ ಆಬ್ಸಲ್ಯೂಟ್ಲಿ ವಂಡರ್ಫುಲ್. ನ್ಯೂ ಬಿಗಿನಿಂಗ್ಸ್ಗೆ ಇಂಟೆನ್ಷನ್ ಸೆಟ್ ಮಾಡೋದಕ್ಕೆ ಈ ವಾರ ಇಟ್ ಈಸ್ ಗೋಯಿಂಗ್ ಟು ಬಿ ಅಮೇಝಿಂಗ್. ಸೊ ಬ್ರೇಕಿಂಗ್ ಫ್ರಮ್ ದ ಓಲ್ಡ್, ಇನ್ವೈಟಿಂಗ್ ದ ನ್ಯೂ, ಅದು ನಿಮ್ಮ ಈ ವೀಕ್ನ ಮಂತ್ರ. breaking free from the old and inviting the new. I'm ready to invite this newness. ಇದೆಲ್ಲ ನಿಮ್ಮ ಈ ವೀಕ್ನ ಮಂತ್ರ. ಸೊ ಯಾ, ದಿಸ್ ಲುಕ್ಸ್ ಲೈಕ್ ಈ ವಾರ ಬಂದು ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ನಿಮ್ಮ ಲೈಫ್ನ ಬ್ಯಾಲೆನ್ಸಿಗೆ ತಂದ್ಕೊಳ್ಳೋಕ್ಕೆ, ಟು ಬ್ರಿಂಗ್ ದಿಸ್ ರೇನ್ಬೋ ಇನ್ ಟು ಯುವರ್ ಲೈಫ್. ನಿಮಗೆ ಗೊತ್ತು ಈ ಬ್ಲೆಸ್ಸಿಂಗ್ಸ್ ಎಲ್ಲನೂ ಅಥವಾ ನೀವು ಅಂದ್ಕೊಳ್ತಾ ಇರೋವಂಥ ಔಟ್ಕಮ್ಮು ನಿಮ್ಮ ಲೈಫಲ್ಲಿ ಬರೋದಕ್ಕೆ ಸಾಧ್ಯ ನೀವು ಈ ಎಲ್ಲ ಸ್ಟೆಪ್ಸ್ ತೊಗೊಂಡ್ರೆ ಮಾತ್ರ ಅನ್ನೋವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬಟ್ ಆ ಡೈರೆಕ್ಷನಲ್ಲಿ ಏನು ಆ್ಯಕ್ಷನ್ಸ್ ತೊಗೊಳ್ಳದೇ ಇರ್ಬೋದು ನೀವು, ಅಥವಾ ಆಲೋಚನೆ ಮಾಡ್ತಿರ್ಬೋದು ತೊಗೊಳ್ಳೋದಾ ಅಥವಾ ಮಾಡೋಣ. ಸೊ ದೆರ್ ಈಸ್ ಅ ಲಾಟ್ ಆಫ್ ಪ್ರೊಲಾಂಗಿಂಗ್ ಆರ್ ಪ್ರೊಕ್ಯಾಸ್ಟಿನೇಷನ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನೆಕ್ಸ್ಟ್ ವಾರ ಬಂದು ನೋ ಮೋರ್ ಮೂವಿಂಗ್ ಫಾರ್ವರ್ಡ್ ಅಥವಾ ಪೋಸ್ಟ್ಪೋನ್ ಮಾಡೋದು. ನಾಳೆ, ನಾಳಿದ್ದು, January 10ರಿಂದ ಈ ತಿಂಗಳು ಇನ್ನೇನು ಶುರು ಆಗೋಯ್ತು, February 1st ಇದೆಲ್ಲ ಕ್ಯಾಲ್ಕುಲೇಷನ್ಸು, ಈ ಸುಮ್ಮನೆ ಒಂದು ನಿಮ್ಮನ್ನು ನೀವು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೆ ಏನೋ ಅಂತ ಹೇಳೋದು, ಈ ಎಲ್ಲ ರೀಸನ್ಸ್ನ ಬಿಟ್ಟು ಯು ಆರ್ ಆ್ಯಕ್ಚುಲಿ ಟೇಕಿಂಗ್ ಸಮ್ ಆ್ಯಕ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಮೂವಿಂಗ್ ಟುವರ್ಡ್ಸ್ ಅ ಗ್ರೋತ್. ಓಕೆ, ಯು ಆರ್ ಮೂವಿಂಗ್ ಟುವರ್ಡ್ಸ್ ನಂಬರ್ 3 ತೋರಿಸ್ತಾ ಇದ್ದಾರೆ, ವಿಚ್ ಮೀನ್ಸ್ ಗ್ರೋತ್. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಅಥವಾ ನೆಕ್ಸ್ಟ್ ಲೈಫಿಗೆ ನೀವು ಎಂಟರ್ ಆಗ್ತಾ ಇರೋದು ಇವಾಗ ವಿತ್ ದ ಪಿಲ್ಲರ್ ಹಿಯರ್. ನಿಮ್ಮ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ. ನಿಮ್ಮ ಫೌಂಡೇಶನ್ ಅಂತ ಅಂದರೆ ಏನು? ನಿಮ್ಮ ಹೆಲ್ತು, ನಿಮ್ಮ ಬೇಸಿಕ್ಸ್ ಏನಿದೆ, ನಿಮ್ಮ ಡೈಲಿ ಹ್ಯಾಬಿಟ್ಸ್ ಏನಿದೆ, ನಿಮ್ಮ ಡೈಲಿ ರಿಚುವಲ್ಸ್ ಏನಿದೆ, ನಿಮ್ಮ ಸ್ಪಿರಿಚುವಲ್ ಫೌಂಡೇಶನ್ ಹೇಗಿದೆ, ನಿಮ್ಮ ಫೌಂಡೇಶನ್ ಹೇಗಿದೆ, ನಿಮ್ಮ ಮೂಡ್ ಹೇಗಿದೆ, ನಿಮ್ಮ ಎಮೋಷನ್ಸ್ ಹೇಗಿದೆ. ಸೊ ಓವರಾಲ್ ಆಗಿ ಈ ವೀಕ್ ಬಂದು ಯು ಆರ್ ಗೋಯಿಂಗ್ ಟು ಬ್ರಿಂಗ್ ಬ್ಯಾಲೆನ್ಸ್. ಈ ಓವರಾಲ್ ಆಸ್ಪೆಕ್ಟಲ್ಲಿ ಹೆಂಗೆ, ಹೌ ಕ್ಯಾನ್ ಐ ಬ್ರಿಂಗ್ ಬ್ಯಾಲೆನ್ಸ್, ಈ ಎರಡು ಪಿಲ್ಲರೂ ಈಕ್ವಲ್ ಸ್ಟ್ರೆಂತಲ್ಲಿ ಇದ್ದಾಗ ಮಾತ್ರ ಅದ್ರ ಮೇಲೆ ನಾವು ಏನು ಬಿಲ್ಡ್ ಮಾಡಿದ್ರೂ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡೋದಕ್ಕೆ ಸಾಧ್ಯ. ಒಂದು ವಾಬಲ್ ಆದ್ರೂ ಎವ್ರಿಥಿಂಗ್ ವಿಲ್ ಕೊಲ್ಯಾಪ್ಸ್. ಸೊ ಈ ವಾರ ಲುಕ್ಸ್ ಲೈಕ್ ನಿಮ್ಮ ಫೌಂಡೇಶನನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದೀರಾ, ಹೆಲ್ದಿ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ತಾ ಇದ್ದೀರಾ, ಬೇಡದೇ ಇರೋದನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದೀರಾ. ಎಲ್ಲದಕ್ಕಿಂತ ಮುಖ್ಯವಾಗಿ ಯು ಆರ್ ಟೇಕಿಂಗ್ ಅ ವೆರಿ ಪ್ರಾಕ್ಟಿಕಲ್ ಸ್ಟೆಪ್ಸ್. ನಿಮ್ಮ ಲೈಫಲ್ಲಿ ಬೇಕಾಗಿರೋವಂಥದ್ದನ್ನ
ನೀವು ಪಡೆಯೋದಕ್ಕೆ. ರೂಟ್ ಚಕ್ರ ಇಸ್ ವೆರಿ ಪ್ರಾಮಿನೆಂಟ್ ಈ ವಾರ. ಸೊ ಈ ಕಾರ್ಡಲ್ಲೂ ಅಷ್ಟೇ, ದಿಸ್ ಇಸ್ ರೂಟ್ ಚಕ್ರ ಕಾರ್ಡ್. ಸೊ ನಿಮ್ಮ ರೂಟ್ ಚಕ್ರ ಇಸ್ ಶೋಯಿಂಗ್ ಅಪ್ ವೆರಿ ಸ್ಟ್ರಾಂಗ್ಲಿ. ಸೊ ಈ ವಾರ ನಿಮ್ಮ ಫುಡ್ ಹ್ಯಾಬಿಟ್ಸ್, ಓವರ್ ಆಲ್ ಹ್ಯಾಬಿಟ್ಸ್ ಮತ್ತು ನಿಮ್ಮ ಲೈಫ್ಗೆ ಸಪೋರ್ಟಿವ್ ಆಗಿರುವಂತಹ ಸ್ಟೆಪ್ಸು, ಆ್ಯಕ್ಷನ್ಸು ಮತ್ತು ಇನ್ಸ್ಪಿರೇಷನ್ನು, ಆ ಡೈರೆಕ್ಷನಲ್ಲಿ ಯು ಆರ್ ಮೂವಿಂಗ್ ಫಾರ್ವರ್ಡ್ ಟು ಸ್ಟ್ರೆಂಥನ್ ನಿಮ್ಮ ಫೌಂಡೇಶನನ್ನು, ನಿಮ್ಮ ಐಡಿಯಾಸ್ನ, ನಿಮ್ಮ ವಿಷನ್ಸ್ನ ಪ್ರತಿಯೊಂದನ್ನು ಮ್ಯಾಚ್ ಆಗೋ ಥರ ನಿಮ್ಮ ಡೈಲಿ ಹ್ಯಾಬಿಟ್ಸು, ಡೈಲಿ ರಿಚುವಲ್ಸ್ ಇದೆಯಾ ಅದನ್ನು ಅಲೈನ್ ಮಾಡ್ಕೊಳ್ತಾ ಇರೋವಂಥ ಒಂದು ವೀಕು. ಮತ್ತು ಯಾವುದನ್ನು ತುಂಬ ಪೋಸ್ಟ್ಪೋನ್ ಮಾಡ್ತಾಯಿದ್ರಿ ಆ ಡೈರೆಕ್ಷನಲ್ಲಿ ಫೈನಲಿ ಐ ಆಮ್ ನಾಟ್ ಗೋಯಿಂಗ್ ಟು ಪೋಸ್ಟ್ಪೋನ್ ಅಂಥೇಳಿ ಆ್ಯಕ್ಷನ್ಸ್ ತೊಗೊಳ್ಳೋವಂಥ ಒಂದು ವೀಕು. ನ್ಯೂ ಬಿಗಿನಿಂಗ್ಸ್ಗೆ ಇಂಟೆನ್ಷನ್ ಸೆಟ್ ಮಾಡೋದಕ್ಕೆ ವಂಡರ್ಫುಲ್ ವೀಕ್ ನಿಮಗೆ ಇದು. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ವಿಲ್ ಫೀಲ್ ದಟ್ ನ್ಯೂನೆಸ್, ಹೊಸ ಎನರ್ಜಿನ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಇನ್ ಯೋರ್ ಬಾಡಿ, ಇನ್ ಯೋರ್ ಮೈಂಡ್, ಇನ್ ಯೋರ್ ಸೋಲ್. ಲೈಕ್ ಯು ನೋ, ಲೈಕ್ ಹೊಸ ಎನರ್ಜಿ ನಿಮ್ಮ ಲೈಫಲ್ಲಿ ಹರಿತಾ ಇರೋದನ್ನು ಯು ವಿಲ್ ಫೀಲ್ ಈ ವಾರ. ಆಲ್ ರೈಟ್. ಸೊ ಡೆಫಿನೆಟ್ಲಿ ಆ 1 second. So this is your overall energy, underlying energy. So ನಿಮ್ಮ ಹೋಪ್, ನಿಮ್ಮ ಐಡಿಯಾಸು, ನಿಮ್ಮ ವಿಷನ್ನು, ನಿಮ್ಮ ಸೋಲ್ ಪವರು, ನಿಮ್ಮ ಸ್ಟ್ರೆಂತು ಪ್ರತಿಯೊಂದೂ ಎನ್ಹ್ಯಾನ್ಸ್ ಆಗ್ತಾ ಇದೆ ನೀವು ಬರಿಬೇಕಾಗಿರೋಂಥ ಸ್ಟೋರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಕ್ಕೆ. ಬಟ್ ಅದಕ್ಕೆ ನೀವು ಸಪೋರ್ಟಿವ್ ಆಗಿರುವಂಥ ಸ್ಟೆಪ್ಸ್ ತೊಗೊಳ್ಬೇಕು, ಆ್ಯಕ್ಷನ್ಸ್ ತೊಗೊಳ್ಬೇಕು, ಮತ್ತು ಮುಂದೆ ಹೋಗೋವಂಥ ಒಂದು ಧೈರ್ಯ ಮಾಡಬೇಕು. ಅದೆಲ್ಲದಕ್ಕೂ ಮಾಡಬೇಕು ಅನ್ನೋವಂಥ ಒಂದು ಐಡಿಯಾ ಬರೋದು ಒಂದು ವಿಚಾರ, ಬಟ್ ಅದು ಆ ಡೈರೆಕ್ಷನಲ್ ಆ್ಯಕ್ಷನ್ಸ್ ತೊಗೊಳ್ಳೋದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಸೊ ಯು ಆರ್ ಸೆನ್ಸಿಂಗ್ ದಿಸ್ ನ್ಯೂ ಎನರ್ಜಿ, ಈ ಹೊಸ ಎನರ್ಜೀಸ್ನೆಲ್ಲ, ಮತ್ತು ಯು ಆರ್ ಎಂಜಾಯಿಂಗ್ ದಿಸ್ ನ್ಯೂ ಎನರ್ಜಿ, ಈ ಕ್ಯೂರಿಯಾಸಿಟಿನ, ಹೊಸ ಇಂಟ್ರೆಸ್ಟ್ನ. ಫೈನಲಿ ಪ್ರೊಕ್ಯಾಸ್ಟಿನೇಷನಿಂದ, ಆ ಸ್ಟ್ರೇಟ್ ಲೈನಿಂದ ಫೈನಲಿ ಯು ಆರ್ ಫೀಲಿಂಗ್ ದ ವೇವ್ಸ್ ನಿಮ್ಮ ಲೈಫಲ್ಲಿ. ಓಕೆ, ಐ ಕ್ಯಾನ್ ಸೆನ್ಸ್ ಈ ಹೊಸ ಎನರ್ಜೀಸ್ನೆಲ್ಲ ಅಂಥೇಳಿ. ಸೊ ಅದಕ್ಕೆ ಸಪೋರ್ಟಿವ್ ಆಗಿರುವಂಥ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀರಾ. ಯಾವುದನ್ನು ತುಂಬ ಓವರ್ ಆಗಿ ಮಾಡ್ತಿದ್ರೆ, ಅಥವಾ ಓವರ್ ಇಂಟೆಲಿಜೆನ್ಸ್ ಅಥವಾ ಪ್ರೊಕ್ಯಾಸ್ಟಿನೇಷನ್, ಯಾವುದು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ರಿ ಬಟ್ ಮಾಡ್ದಿರಾ ಇಗ್ನೋರ್ ಮಾಡ್ತಿದ್ರಿ, ಆ ಎಲ್ಲ ಡೈರೆಕ್ಷನ್ಸಲ್ಲಿ ಆ್ಯಕ್ಷನ್ಸ್ ತೊಗೊಳ್ತಾ ಇರೋದು. ಐ ಆಮ್ ಆಲ್ಸೋ ಸೀಯಿಂಗ್ ಲೈಕ್ ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡ್ಬೋದು. ದೆರ್ ಇಸ್ ಅ ಕೈಂಡ್ ಆಫ್ ಗ್ಯಾದರಿಂಗ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ನ ಅಥವಾ ಜನರಲಿ ಫ್ಯಾಮಿಲಿ ಫ್ರೆಂಡ್ಸ್ ಗೆಟ್ ಟುಗೆದರ್ ಇರ್ಬೋದು, ಮೀಟಿಂಗ್ ಇರ್ಬೋದು. ಯು ಆರ್ ಫೀಲಿಂಗ್ ರಿಯಲಿ ಗುಡ್. ನಿಮ್ಮ ಬಗ್ಗೆ ಓವರ್ ಆಲ್ ಆಗಿ ದ ಓವರ್ ಆರ್ಚಿಂಗ್ ಎನರ್ಜಿ ನಿಮಗೆ ನೆಕ್ಸ್ಟ್ ವೀಕ್ಗೆ ನಿಮ್ಮ ಫೌಂಡೇಶನ್, ಹೂ ಯು ಆರ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದು ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ಅದಕ್ಕೆ ಸಪೋರ್ಟಿವ್ ಆಗಿರುವಂಥ ಆ್ಯಕ್ಷನ್ಸ್ನ ನೀವು ತೊಗೊಳ್ತಾ ಇದ್ದೀರಾ, ತೊಗೊಳ್ಳೋ ಅಂಥ ಡಿಸಿಷನ್ಸ್ನ ಫೈನಲಿ ಮಾಡ್ತಾ ಇದ್ದೀರಾ. ಪ್ರೊಕ್ಯಾಸ್ಟಿನೇಟ್ ಮಾಡ್ದಿರಾ, ಅದನ್ನು ಮುಂದೂಡ್ದಿರಾ ಆ್ಯಕ್ಷನ್ಸ್ನ ತೊಗೊಳ್ತಾ ಇದ್ದೀರಾ. ಸೊ ಯು ಆರ್ ಆನ್ ದ ರೈಟ್ ಡೈರೆಕ್ಷನ್. ಓಕೆ, ಸೊ ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜೀಸ್ ಗ್ರೂಪ್ ನಂಬರ್ 1. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನ್ಸಾಗೆ ನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಸ್ವಾಗತ ಗ್ರೂಪ್ ನಂಬರ್ 2. ನೀವು ಈ ಡೆಕ್ನ ಸೆಲೆಕ್ಟ್ ಮಾಡಿದರೆ ಇದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೊಡಿಕ್ಷನ್ಸ್. ಮೊದಲನೇ ಇಮೇಜು ವಿಷನು ನಿಮ್ಮ ಗ್ರೂಪ್ಗೆ ಬಂದಿದ್ದು ಇಟ್ ಈಸ್ ಬರ್ಡ್ಸ್. ಓಕೆ, ಗ್ರೂಪ್ ಆಫ್ ಬರ್ಡ್ಸ್ ಒಟ್ಟಿಗೆ ಹಾರೋಗ್ತಾ ಇರೋದು. ಈವ್ನಿಂಗ್ ಆಗ್ತಾ 6 ಗಂಟೆನಲ್ಲಿ ಎಲ್ಲ ಫಾರ್ಮೇಷನ್ ಮಾಡಿಕೊಂಡು ವಾಪಸ್ಸು ನೆಸ್ಟಿಗೆ ಹೋಗ್ತಾ ಇರುತ್ತಲ್ಲ, ಬಂಚ್ ಆಫ್ ಬರ್ಡ್ಸ್ ಎಲ್ಲನೂ ವಾಪಸ್ ನೆಸ್ಟಿಗೆ ಹೋಗ್ತಾ ಇರೋದು. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಜೊತೆಗೆ ಲೈಕ್ ದೇರ್ ಆರ್ ಲಾಟ್ ಆಫ್ ಬರ್ಡ್ಸ್ ನಿಮ್ಮ ಎನರ್ಜಿನಲ್ಲಿ. ಈ ವಾರ ಮೇ ಬಿ ಯು ವಿಲ್ ಸಿ ಅ ಲಾಟ್ ಆಫ್ ಬರ್ಡ್ಸ್ ಮೇ ಬಿ ಯುವರ್ ಸೈನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಆ್ಯಂಡ್ ಆಲ್ಸೋ ಬರ್ಡ್ ಇಸ್ ಸಿಂಬಾಲಿಕ್ ಆಫ್ ಫ್ರೀಡಮ್. ಬರ್ಡ್ ಇಸ್ ಸಿಂಬಾಲಿಕ್ ಆಫ್ ಬರ್ಡ್ ಸಿಂಬಾಲಜಿ ಬಂದು ಮೊದಲನೇದು ಫ್ರೀಡಮ್. ಆ ರೆಕ್ಕೆ ಇರೋವಂಥದ್ದು, ಆ ವಿಂಗ್ಸ್ ಇರೋದು, ವಿಂಗ್ಸನ್ನ ರಿಯಲೈಸ್ ಮಾಡಿಕೊಂಡು ಹಾರುವಂಥ ಪ್ರಯತ್ನ ಪಡೋದು. ದಿಸ್ ಈಸ್ ಆಲ್ ಅಬೌಟ್ ಫ್ರೀಡಮ್, ಲೈಕ್ ಫೀಲಿಂಗ್ ಗುಡ್, ಫೀಲಿಂಗ್ ಫ್ರೀ, ಲೈಕ್ ಯು ಆರ್ ಫೀಲಿಂಗ್ ಗುಡ್ ಅನ್ನೋ ಥರ ಒಂದು
ಎನರ್ಜಿ. ಎಸ್ಪೆಷಲಿ ಆ ಬರ್ಡ್ಸ್ ಬಂದು ವಾಪಸ್ ನೆಸ್ಟ್ಗೆ ಹಾರಿ ಹೋಗ್ತಾ ಇರೋದನ್ನು ತೋರಿಸ್ತಾ ಇರೋದು. ಸೊ ಈ ವೀಕ್ ಬಂದು ನಿಮಗೆ ಆದಷ್ಟು ನಿಮ್ಮ ಮನೆಯಲ್ಲಿ ಇರಬೇಕು ಅಂತ ಅನ್ನಿಸ್ಬೋದು, ಮನೆಯಲ್ಲೇ ಇದ್ದು ನಿಮ್ಮನ್ನು ನೀವು ನೋಡ್ಕೋಬೇಕು ಅಂತ ಅನ್ನಿಸ್ಬೋದು, ಅಥವಾ ನಿಮ್ಮ ಒಂದು ಸೆಲ್ಫ್ ಕೇರ್ ಸೆಲ್ಫ್ ಲವ್ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಅನ್ನಿಸ್ಬೋದು, ಪ್ಲ್ಯಾನಿಂಗ್ ಮಾಡಬೇಕು ಅಂತ ಅನ್ನಿಸ್ಬೋದು. ದೇರ್ ಇಸ್ ಅ ಲಾಟ್ ಆಫ್ ಪ್ಲ್ಯಾನಿಂಗ್, ಥಿಂಕಿಂಗ್, ಡ್ರೀಮಿಂಗ್, ವಿಜುವಲೈಸಿಂಗ್. ಮೇ ಬಿ ಈ 11ನೇ ತಾರೀಕು ನೀವು ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಮೇ ಬಿ ಯು ಆರ್ ಇನ್ ಟು ದಟ್ ಎನರ್ಜಿ. ಆ ಎನರ್ಜೀಸ್ ಎಲ್ಲ ನಿಮಗೆ ಸೂಪರಾಗಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ. ಸೊ ಡೆಫಿನೆಟ್ಲಿ ಪ್ರಾಕ್ಟೀಸ್, ನಿಮ್ಮ ರಿಚುವಲ್ಸ್ ಇರ್ಬೋದು, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇರ್ಬೋದು, ಜರ್ನಲ್ ಬರೆಯೋದಿರ್ಬೋದು, ವಿಜುವಲೈಸ್ ಮಾಡೋದಿರ್ಬೋದು, ಯಾವುದೇ ಪ್ರಾಕ್ಟೀಸಸ್ ಇರಲಿ ಡೆಫಿನೆಟ್ಲಿ ನೆಕ್ಸ್ಟ್ ವೀಕ್ ಮಾಡಿ. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಓಕೆ, ಸೊ ಇಟ್ ಫೀಲ್ಸ್ ಲೈಕ್ ನೆಕ್ಸ್ಟ್ ವೀಕು ಯು ಫೀಲ್ ಲೈಕ್ ಯು ನೀಡ್ ಟು ರೆಸ್ಟ್, ಯು ನೀಡ್ ಟು ರಿಲ್ಯಾಕ್ಸ್, ಯು ನೀಡ್ ಟು ಡ್ರೀಮ್. ನಿಮ್ಮ ಎನರ್ಜಿನಲ್ಲಿ ನೀವಿರಬೇಕು. ಡಿಸ್ಟರ್ಬೆನ್ಸ್ ಬೇಡ, ಆರ್ಗ್ಯುಮೆಂಟ್ಸ್ ಬೇಡ, ಸುಮ್ಮನೆ ಅನ್ನೆಸೆಸರಿ ಟೆನ್ಷನ್ ಬೇಡ. ಹೊರಗಡೆ ಏನಾಗ್ತಾ ಇದೆ, ಐ ಆಮ್ ರಿಯಲಿ ನಾಟ್ ಕನ್ಸರ್ನ್ಡ್, ಐ ಆಮ್ ರಿಯಲಿ ನಾಟ್ ಬಾದರ್ಡ್. ನನಗೆ ಹೇಗಿದೆ, ನನಗೆ ಹೇಗೆ ಅನ್ನಿಸ್ತಾ ಇದೆ, ನನ್ನ ಎನರ್ಜಿ ಹೇಗಿದೆ, ನನ್ನ ಬಾಡಿ ಹೇಗಿದೆ, ನನ್ನ ಮೈಂಡ್ ಹೇಗಿದೆ, ನನಗೆ ಏನು ಬೇಕು ಏನು ಬೇಡ. ಸೊ ಇಟ್ ಫೀಲ್ಸ್ ಲೈಕ್ ನಿಮ್ಮ ಬಗ್ಗೆ ನೀವು ತುಂಬ ಕಾಳಜಿ ವಹಿಸ್ತಾ ಇರೋ ಥರ ಇದೆ ನೆಕ್ಸ್ಟ್ ವೀಕ್ಗೆ. ಇಟ್ ಆಲ್ ಫೀಲ್ಸ್ ಅ ವೆರಿ ಸ್ಟ್ರಾಂಗ್ ಫೆಮಿನನ್ ಎನರ್ಜಿ ನಿಮ್ಮದು ನೆಕ್ಸ್ಟ್ ವೀಕಲ್ಲಿ. ಲೈಕ್ ಯು ರಿಯಲಿ ವಾಂಟ್ ಟು ಕನೆಕ್ಟ್ ಆ ಸ್ಪಿರಿಚುವಲ್ ರೆಲ್ಮ್ ಜೊತೆ, ಅಥವಾ ನಿಮ್ಮ ಎನರ್ಜಿ ಜೊತೆ, ನಿಮ್ಮ ಸೋಲ್ ಜೊತೆ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಒಳಗಡೆ ಏನಾಗ್ತಾ ಇದೆ ಅದನ್ನು ತಿಳ್ಕೊಳ್ಳೋ ಅಂಥ ಒಂದು ವೀಕ್ ಥರ ಅನ್ನಿಸ್ತಾ ಇದೆ. ಇಟ್ ಫೀಲ್ಸ್ ಲೈಕ್ ಆ ಕುಕ್ಕೂನ್ ಒಳಗಡೆ ಹೋಗ್ಬಿಟ್ಟು, ಕುಕ್ಕೂನ್ ಅಂತ ಅಂದರೆ ಐ ಡೋಂಟ್ ನೋ ದ ವರ್ಡ್, ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ಜೇನು ಹುಳ ಕುಕ್ಕೂನ್ ಒಳಗಡೆ ಹೋಗಿ, ಗೂಡು ಒಳಗಡೆ ಹೋಗಿ, ಇಟ್ ಫೀಲ್ಸ್ ಸೋ ಸೇಫ್ ಆ್ಯಂಡ್ ಸೆಕ್ಯೂರ್ಡ್. ಐ ಆಮ್ ಸೋ ಸೇಫ್ ಇಲ್ಲಿ ಅಂತ ಹೇಳಿ. ಸೊ ಆ ಥರ ಎನರ್ಜಿ ಇದೆ. ಯು ಮೇ ಫೀಲ್ ಲೈಕ್ ಅಷ್ಟೊಂದು ಸೋಷಲೈಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ಯಾರಾದರೂ ನಿಮ್ಮನ್ನ ಇನ್ವೈಟ್ ಮಾಡಿದ್ರು ಹೊರಗಡೆ ಹೋಗೋದಕ್ಕೆ, ಯು ಮೇ ನಾಟ್ ಫೀಲ್ ವೆರಿ ಇಂಟ್ರೆಸ್ಟೆಡ್. ಹೊರಗಡೆ ಹೋಗಿ ಎಲ್ಲರ ಹತ್ರ ಮಾತಾಡಿ ಎಲ್ಲ ಇಡೀ ದಿನ ಹೊರಗಡೆ ಸ್ಪೆಂಡ್ ಮಾಡಿ ಬಂದ್ರೂ ಯು ಮೇ ಫೀಲ್ ಡ್ರೈನ್ಡ್. ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಿ, ಎಷ್ಟೊತ್ತಿಗೆ ನಾನು ರಿಲ್ಯಾಕ್ಸ್ ಮಾಡ್ತೀನಿ, ಎಷ್ಟೊತ್ತಿಗೆ ನನ್ನ ಜೊತೆ ನಾನು ಇರ್ತೀನಿ, ಆ ಥರ ಒಂದು ಎನರ್ಜಿ ಇದೆ ಓವರಾಲ್ ಆಗಿ ಗ್ರೂಪ್ ನಂಬರ್ 2. ಇಟ್ ಫೀಲ್ಸ್ ವೆರಿ ವೆರಿ ಕೋಝಿ. ಆ ನೆಸ್ಟು, ಗೂಡು, ಆ ಪಕ್ಷಿ ಗೂಡು ಥರ ಇದೆಯಲ್ಲ, ಆ ಥರ ಒಂದು ಎನರ್ಜಿ ನಿಮ್ಮ ಗ್ರೂಪಿಂದ ಬರ್ತಾ ಇರೋದು. ಲೈಕ್ ಐ ಜಸ್ಟ್ ವಾಂಟ್ ಟು ಬಿ ಇನ್ ಮೈ ಓನ್ ಎನರ್ಜಿ ಅನ್ನೋ ಥರ. ವಿ ಹ್ಯಾವ್ ಅ ಲಾಟ್ ಆಫ್ ಹೀಲಿಂಗ್. ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದು ಇದು ಗ್ರೂಪ್ ನಂಬರ್ 2. ವೆರಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಐ ಲವ್ ದಿಸ್ ಎನರ್ಜಿ. ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇರೋದು, ನಿಮ್ಮ ಬೇಕು ಬೇಡಗಳನ್ನ ಈ ವಾರ ಪ್ರಯಾರಿಟೈಸ್ ಮಾಡ್ಕೊಳ್ತಾ ಇರೋದು, ನಿಮ್ಮ ಹೀಲಿಂಗ್ ಬಗ್ಗೆ ಗಮನ ವಹಿಸ್ತಾ ಇರೋದು, ನಿಮ್ಮ ಬಾಡಿನಲ್ಲಿ ಯಾವ ರೀತಿ ಚೇಂಜಸ್ ಆಗ್ತಾ ಇದೆ ಅದನ್ನು ನೀವು ನೋಡ್ತಾ ಇರೋದು. ನಾನು ಮಾತಾಡ್ತಾ ನನ್ನ ನಾಲ್ಗೆ ಐ ಬಿಟ್ ಮೈ ಟಂಗ್, ನನ್ನ ನಾಲ್ಗೆ ನಾನು ಕಚ್ಕೊಂಡೆ. ಸೊ ವಿಚ್ ಮೀನ್ಸ್ ಯು ಆರ್ ಥಿಂಕಿಂಗ್ ಅಬೌಟ್ ಸಮಥಿಂಗ್, ಸಂಬಡಿ, ಆರ್ ಅಬೌಟ್ ಯುವರ್ ಫ್ಯೂಚರ್. ನೀವು ಏನೋ ಡೀಪಾಗಿ ಆಲೋಚನೆ ಮಾಡ್ತಾ ಇರೋ ಥರ ಇದೆ. ಯು ಆರ್ ಇನ್ ಅ ಡೀಪ್ ಮೆಡಿಟೇಟಿವ್ ಸ್ಟೇಟ್ ನೆಕ್ಸ್ಟ್ ವೀಕು. ಯು ಆರ್ ವೆರಿ ರಿಲ್ಯಾಕ್ಸ್ಡ್, ವೆರಿ ಕಾಮ್ ಆ್ಯಂಡ್ ಇನ್ ಅ ಮೆಡಿಟೇಟಿವ್ ಸ್ಟೇಟ್. ಯಾವುದು ಟೆನ್ಷನ್ ಮಾಡ್ಕೊಳ್ದಿರಾ, ನಿಮಗೆ ಗೊತ್ತು ಯಾವುದು ನಿಮ್ಮದು ಅದು ನಿಮಗೆ ಬಂದೇ ಬರುತ್ತೆ ಅನ್ನೋ ಅಂಥ ಒಂದು ಕಾನ್ಫಿಡೆನ್ಸಲ್ಲಿ ಯು ಆರ್ ವೆರಿ 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 ಮಚ್ ಇನ್ ಯುವರ್ ಮೆಡಿಟೇಟಿವ್ ಎಲಿಮೆಂಟ್ ನೆಕ್ಸ್ಟ್ ವೀಕಲ್ಲಿ. ಓಕೆ, ಸೊ ಈ ಕಾರ್ಡಲ್ಲಿ ಇವನ್ ದೋ ದಿಸ್ ಇಸ್ ಡ್ರ್ಯಾಗನ್ ಬಂದು ಅದರ ಟ್ರೆಷರ್ನ ಅದು ಪ್ರೊಟೆಕ್ಟ್ ಮಾಡ್ತಾ ಇರೋದು. ಅಲ್ಲಿ ಬಾಕ್ಸ್ ಫುಲ್ ಆಫ್ ಟ್ರೆಷರ್, ಆ ಡ್ರ್ಯಾಗನ್ ಬಂದು ಆ ಬಾಕ್ಸ್ ಫುಲ್ ಆಫ್ ಟ್ರೆಷರ್ನ ನೋಡ್ತಾ ಇಟ್ ಇಸ್ ಸೋ ಹ್ಯಾಪಿ. ಸೊ ಬೇಸಿಕ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋವಂಥ ಒಂದು ಎನರ್ಜಿ ಇದು. ನಿಮ್ಮ ವ್ಯಾಲ್ಯೂ, ನಿಮ್ಮ ಬ್ಯೂಟಿ, ಅಥವಾ ನಿಮ್ಮ ಒಂದು ಇನ್ನಸೆನ್ಸ್, ನಿಮ್ಮ ಸೋಲ್ ಕ್ಯಾರೆಕ್ಟರಿಸ್ಟಿಕ್ಸ್, ನಿಮ್ಮ ಎಸೆನ್ಸ್, ಬೇಸಿಕ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದು, ನಿಮ್ಮನ್ನು ನೀವು ಪ್ಯಾಂಪರ್ ಮಾಡ್ತಾ ಇರೋದು, ನಿಮಗೆ ಯಾವ ರೀತಿ ಯಾವ ಒಂದು ಎನ್ವಿರಾನ್ಮೆಂಟ್ ಹೋಗುತ್ತೆ, ಅಥವಾ ಊಟ ಹೋಗುತ್ತೆ, ಅಥವಾ ಯಾವುದು ಹೋಗ್ತಾ ಇಲ್ಲ ಅದ್ರ ಬಗ್ಗೆ ನೀವು ಗಮನ ಕೊಡ್ತಾ ಇರೋದು. ಸೊ ಬೇಸಿಕ್ಲಿ ನೆಕ್ಸ್ಟ್ ವೀಕ್ ಬಂದು ಇಟ್ ಫೀಲ್ಸ್ ಲೈಕ್ ಯು ಆರ್ ಯುವರ್ ಬೆಸ್ಟ್ ಫ್ರೆಂಡ್. ಓಕೆ, ಯು ಆರ್ ಯುವರ್ ಕ್ಲೋಸೆಸ್ಟ್ ಎವ್ರಿಥಿಂಗ್ ನೆಕ್ಸ್ಟ್ ವೀಕು. ಸೊ ಹೊರಗಡೆಗಿಂತ ನಿಮ್ಮನ್ನು ನೀವು ಯು ಆರ್ ಕೇರಿಂಗ್ ಫಾರ್ ಯುವರ್ ಸೆಲ್ಫ್. ಕೆಲವರು ಮೇ ಬಿ ಯು ಮೇ ಟೇಕ್ ಅ ಬ್ರೇಕ್. ಕೆಲ್ಸಕ್ಕೆ ಹೋಗೋರಿದ್ರೆ ರಜಾ ಹಾಕಬೇಕಂತ ಅನ್ನಿಸ್ಬೋದು, ಮತ್ತು ರೆಸ್ಟ್ ತೊಗೊಳ್ಬೇಕು ಅಂತ ಅನ್ನಿಸ್ಬೋದು. ಮೇ ಬಿ ಇವಾಗ ಯಾರಿಗಾದ್ರೂ ಮೈ ಹುಷಾರಿಲ್ದಿರ ರೆಸ್ಟ್ ತೊಗೊಳ್ತಿದ್ರೆ ದಿಸ್ ಇಸ್ ಅ ಕನ್ಫರ್ಮೇಷನ್. ನೆಕ್ಸ್ಟ್ ವೀಕ್ ಯು ವಿಲ್ ರಿಕವರ್, ಯು ವಿಲ್ ಫೀಲ್ ಮಚ್ ಬೆಟರ್. ಬಟ್
ರೆಸ್ಟ್ ಮತ್ತು ಸೆಲ್ಫ್ ಕೇರ್ ಈಸ್ ಯುವರ್ ಹೈಲೈಟ್ ನೆಕ್ಸ್ಟ್ ವೀಕ್ಗೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ನಾಟ್ ಅಬೌಟ್ ಯು ಆರ್ ಟಯರ್ಡ್. ಇದು ಟಯರ್ಡ್ ಆಗಿರೋಂಥ ಎನರ್ಜಿ ಅಲ್ಲ, ಯು ಆರ್ ಸಿಂಪ್ಲಿ ಪ್ರಯಾರಿಟೈಸಿಂಗ್. ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡ್ಕೊಳ್ತಾ ಇರೋದು, ನಿಮ್ಮ ಹೀಲಿಂಗ್ನ ನೀವು ಪ್ರಯಾರಿಟೈಸ್ ಮಾಡ್ಕೊಳ್ತಾ ಇರೋದು, ನಿಮ್ಮ ಪೀಸ್ ಆಫ್ ಮೈಂಡನ್ನು ನೀವು ಪ್ರಯಾರಿಟೈಸ್ ಮಾಡ್ಕೊಳ್ತಾ ಇರೋದು. ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ಗೆಲ್ಲ ಹೋಗ್ತೀರಾ, ಅನ್ನೆಸೆಸರಿ ಜನರ ಜೊತೆ ಮಾತಾಡ್ದಿರಾ, ಸುಮ್ಮನೆ ನಿಮ್ಮ ಎನರ್ಜಿನ ಎಲ್ಲಂದರೆ ಅಲ್ಲಿ ಹರಿಯಕ್ಕೆ ಬಿಟ್ಟು ಡ್ರೈನ್ ಮಾಡ್ದಿರಾ. ನಿಮ್ಮ ಎನರ್ಜಿನ ನೀವು ಲೈಕ್ ಯು ಆರ್ ಪ್ರೊಟೆಕ್ಟಿಂಗ್ ಯುವರ್ ಎನರ್ಜಿ ನೆಕ್ಸ್ಟ್ ವೀಕು. ಓಕೆ, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಗೇಟ್ ಆಫ್ ಟ್ರಯಂಫ್. ಯು ನೋ ಲೈಕ್ ಯು ಆರ್ ವೆರಿ ಕಾನ್ಫಿಡೆಂಟ್. ನೀವು ಹಿಂಗೆ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಮೋಡಲ್ಲಿ ಇದ್ದೀರ ಅಂತ ಮಾತ್ರಕ್ಕೆ ಯು ಆರ್ ವೀಕ್ ಆ್ಯಂಡ್ ವಲ್ನರಬಲ್ ಅಂತ ಅಲ್ಲ. ಯು ಆರ್ ಫೀಲಿಂಗ್ ವೆರಿ ಕಾನ್ಫಿಡೆಂಟ್ ನಿಮ್ಮ ಬಗ್ಗೆ. ನೀವು ಯಾವ ರೀತಿ ಆ್ಯಕ್ಷನ್ಸ್ ತೊಗೋಬೇಕು ಅಥವಾ ಏನು ಮಾಡಬೇಕು ಮುಂದೆ ಅಂತ ನಿಮಗೆ ಕಂಪ್ಲೀಟಾಗಿ ಯು ಹ್ಯಾವ್ ಅ ನಾಲೆಜ್, ಯು ಹ್ಯಾವ್ ಅ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಈಗ ಸದ್ಯಕ್ಕೆ ಯು ಜಸ್ಟ್ ವಾಂಟ್ ಟು ಪ್ರಯಾರಿಟೈಸ್ ನಿಮ್ಮ ಹೆಲ್ತನ್ನ. ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡಿಕೊಂಡು ನಿಮ್ಮನ್ನು ನೀವು ನೋಡ್ಕೊಳ್ಬೇಕಾದ್ರೆ ದೇರ್ ಆರ್ ಗೋಯಿಂಗ್ ಟು ಬಿ ಲಾಟ್ ಆಫ್ ಡೋರ್ಸ್ ದಟ್ ಈಸ್ ಗೋಯಿಂಗ್ ಟು ಓಪನ್. ರೀಚಿಂಗ್ ಯುವರ್ destination and tread carefully. ನಿಮಗೆ ಗೊತ್ತಿದೆ, ಲೈಕ್ ನೀವು ರಶ್ ಮಾಡೋ ಅವಶ್ಯಕತೆ ಇಲ್ಲ, ಯಾವುದನ್ನು ಅರ್ಜೆಂಟಾಗಿ ಪಡೆಯೋ ಅವಶ್ಯಕತೆ ಇಲ್ಲ. ನಿಮಗೆ ಅರ್ಥ ಆಗ್ತಾ ಇದೆ ಡಿವೈನ್ ಟೈಮಿಂಗ್ ಅಂತ ಒಂದಿದೆ. ಯಾವುದು ಯಾವ ಸಮಯಕ್ಕೆ ಆಗಬೇಕು ಅದಾಗತ್ತೆ. ನಾನು ರಶ್ ಮಾಡೋದ್ರಿಂದ ಯಾವುದೂ ಆಕ್ಸಲರೇಟ್ ಆಗಿ ಬಂದ್ಬಿಡೋದಿಲ್ಲ. ಇದ್ದದ್ದು ನಾನು ಅದನ್ನು ನನ್ನ ಜೀವನದಿಂದ ದೂರ ಪುಷ್ ಮಾಡ್ತಾ ಇರ್ತೀನಿ ನಾನು ಈ ಅರ್ಜೆನ್ಸಿನ ತೋರಿಸಿದಷ್ಟು. ಸೊ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಅ ಬ್ರಾಡರ್ ಪಿಕ್ಚರ್. ಯೂನಿವರ್ಸ್ ಹೆಂಗೆ ವರ್ಕ್ ಮಾಡುತ್ತೆ, ಯೂನಿವರ್ಸಲ್ ಲಾಸ್ ಅಂದರೆ ಏನು. So you are understanding the bigger ಪಿಕ್ಚರ್. ಸೊ ನೆಕ್ಸ್ಟ್ ವೀಕ್ ಬಂದು ನಿಮ್ಮ ಒಂದು ಕೇರ್ನ, ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡಿಕೊಂಡು ಯು ಆರ್ ಫೀಲಿಂಗ್ ವೆರಿ ಕಾನ್ಫಿಡೆಂಟ್. ನನಗೆ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಬೇಡ, ಅನ್ನೆಸೆಸರಿ ಎನರ್ಜಿ ವೇಸ್ಟ್ ಮಾಡಲ್ಲ, ಎನರ್ಜಿನ ಡ್ರೈನ್ ಮಾಡಲ್ಲ, ಬೇಡದೇವ್ರ ಹತ್ರ ಇನ್ವೆಸ್ಟ್ ಮಾಡಲ್ಲ ನನ್ನ ಎನರ್ಜಿನ, ನನ್ನನ್ನು ನಾನು. ಸೊ ಐ ನೋ ನನ್ನ ವ್ಯಾಲ್ಯೂ ಏನು, ನನ್ನ ಎನರ್ಜಿದು ವ್ಯಾಲ್ಯೂ ಏನು, ಯಾರಿಗೆ ಈ ವ್ಯಾಲ್ಯೂನ ನಾನು ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಆ ಬೌಂಡ್ರಿ ನಿಮಗೆ ಚೆನ್ನಾಗಿ ಗೊತ್ತಿದೆ ನೆಕ್ಸ್ಟ್ ವೀಕು ಆ್ಯಂಡ್ ಯು ಆರ್ ಫಾಲೋಯಿಂಗ್ ಇಟ್. ಓಕೆ, ವಿಚ್ ಇಸ್ ಬ್ಯೂಟಿಫುಲ್. ಮತ್ತು ಈ ಕಾರ್ಡಲ್ಲೂ ಅಷ್ಟೇ ದೇರ್ ಇಸ್ ಅ ಬಬಲ್. ಆ ಬಬಲ್ ಒಳಗಡೆ ನೀವಿದ್ದೀರಾ, ಆ ಬಬಲ್ ಬಿಟ್ಟು ಆಚೆ ಬರೋ ಅಂಥ ಪ್ರಯತ್ನ ನೀವು ಮಾಡ್ತಾ ಇಲ್ಲ. ಲೈಕ್ ಯು ಆರ್ ಥ್ರೆಡಿಂಗ್ ವೆರಿ ಕೇರ್ಫುಲಿ. ಯಾರಿಗೆ ನಾನು ಎಸ್ ಅಂತ ಹೇಳಬೇಕು, ಯಾರಿಗೆ ನಾನು ನೋ ಅಂತ ಹೇಳಬೇಕು, ಯಾರು ಕಾಲ್ ಎತ್ತಬೇಕು, ಯಾರು ಕಾಲ್ ಎತ್ತಬಾರ್ದು, ಯಾವ ಜಾಗಕ್ಕೆ ಹೋಗಬೇಕು, ಯಾವ ಜಾಗಕ್ಕೆ ಹೋಗಬಾರ್ದು. ಅಲ್ಲಿ ಹೋಗಿ ಸುಮ್ಮನೆ ಎನರ್ಜಿ ಡ್ರೈನ್ ಮಾಡ್ಕೊಳ್ಳೋದಕ್ಕಿಂತ ನನ್ನ ಮನೆಯಲ್ಲಿ ನಾನು ಇರೋದು ಎಷ್ಟೋ ಬೆಟರು. ಮೈ ಎನರ್ಜಿ ಇಸ್ ವೆರಿ ವ್ಯಾಲ್ಯೂಬಲ್, ವೆರಿ ಇಂಪಾರ್ಟೆಂಟ್. ಹೆಂಗಂದರೆ ಹಾಗೆ ನಾನು ಖರ್ಚು ಮಾಡೋದಿಲ್ಲ. ಸೊ ಆ ಒಂದು ವ್ಯಾಲ್ಯೂ ಬಂದು, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬಂದು ಇಟ್ ಈಸ್ ವೆರಿ ವಂಡರ್ಫುಲ್ ನೆಕ್ಸ್ಟ್ ವೀಕ್ಗೆ. ಆ್ಯಂಡ್ ಯು ಆರ್ ಪ್ರೊಟೆಕ್ಟಿಂಗ್ ಯುವರ್ ಎನರ್ಜಿ. ಓಕೆ, ಮನೆಯಲ್ಲೂ ಆಗಲಿ ಹೊರಗಡೆ ಆಗಲಿ ಯಾರದೇ ಏನೇ ಆರ್ಗ್ಯುಮೆಂಟ್ಸ್ ಬಂದ್ರೂ ಯು ಆರ್ ಅವೇ ಫ್ರಮ್ ದಟ್. ಆ ಎಲ್ಲ ಆರ್ಗ್ಯುಮೆಂಟ್ಸಿಂದ ಯು ಆರ್ ಲೈಕ್ ದಟ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್ ಅಂಥೇಳಿ ಯು ಆರ್ ಆ್ಯಕ್ಚುಲಿ ಕಾನ್ಷಿಯಸ್ಲಿ ಟೇಕಿಂಗ್ ಅ ಡೆಸಿಷನ್ ಟು ಸ್ಲೋ ಡೌನ್ ನೆಕ್ಸ್ಟ್ ವೀಕ್ಗೆ. ಓಕೆ, ಬಟ್ ಎಲ್ಲ ಕಾರ್ಡೂ ಇಟ್ ಈಸ್ ವೆರಿ ಸಪೋರ್ಟಿವ್. ನೀವು ಸ್ಲೋ ಡೌನ್ ಆಗಿದ್ದ ಮಾತ್ರಕ್ಕೆ, ನಿಮ್ಮನ್ನು ನೀವು ನೋಡಿಕೊಂಡು ನಿಮ್ಮನ್ನು ನೀವು ಪ್ರಯಾರಿಟೈಸ್ ಆಗಿದ್ದ ಮಾತ್ರಕ್ಕೆ ಯು ಆರ್ ನಾಟ್ ಸ್ಟಾಪಿಂಗ್. ಓಕೆ, ಯು ಆರ್ ನಾಟ್ ಪಾಸಿಂಗ್, ಯು ಆರ್ ಸ್ಟಿಲ್ ಗೋಯಿಂಗ್ ಫಾರ್ವರ್ಡ್, ಬಟ್ ಯು ಆರ್ ವೆರಿ ಕಾನ್ಷಿಯಸ್. ನೀವು ನಡೀತಾ ಇರೋ ದಾರಿನಲ್ಲಿ ಕಾನ್ಷಿಯಸ್ ಆಗಿ ಕಾನ್ಷಿಯಸ್ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ. ಮತ್ತು ಆ ಡಿಸಿಷನ್ಸ್ ಬಂದು ಬೇರೆ ಎಲ್ಲರಿಗೂ ಅಷ್ಟೇ ಅಲ್ಲ, ನಿಮಗೂ ಸಪೋರ್ಟಿವ್ ಆಗಿರೋವಂಥ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ. ಬೇರೆ ಎಲ್ಲರೂ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ನೀವು ಕೂಡ ಅನ್ನೋವಂಥ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ. ಸೊ ಇಟ್ ಈಸ್ ಓವರ್ ಆಲ್ ಅ ವೆರಿ ಹೆಲ್ದಿ ಬೌಂಡ್ರಿ, ಅ ವೆರಿ ಹೆಲ್ದಿ ರಿಲೇಷನ್ಶಿಪ್ ನಿಮ್ಮ ಜೊತೆ ನಿಮಗೆ ಮತ್ತು ನಿಮ್ಮ ಜೊತೆ ಬೇರೆ ನಿಮಗೂ ಬೇರೆಯವ್ರ ಜೊತೆಗಿನೋ ಅಂಥ ರಿಲೇಷನ್ಶಿಪ್. your relationships are getting healthier. ಓಕೆ, ನಿಮ್ಮ ಜೊತೆ ಮತ್ತು ಬೇರೆಯವ್ರ ಜೊತೆ ಕೂಡ ಯು ಆರ್ ಆ್ಯಕ್ಚುಲಿ ಆನ್ ದ ರೈಟ್ ಡೈರೆಕ್ಷನ್. ಎಲ್ಲೂ ಸ್ಟಾಪ್ ಆಗಿಲ್ಲ, ಎಲ್ಲೂ ಪಾಸ್ ಆಗಿಲ್ಲ, ಎಲ್ಲೂ ಸ್ಟ್ಯಾಗ್ನೆನ್ಸಿನಲ್ಲಿಲ್ಲ. ಯು ಆರ್ ಇನ್ ಅ ಕ್ಲೀನ್ ಫ್ಲೋ. ಸೊ ಕ್ಲೀನ್ ಫ್ಲೋ ಜೊತೆಗೆ ಯು ಆರ್ ಸ್ಲೋಯಿಂಗ್ ಇಟ್ ಡೌನ್, ರಶ್ ಮಾಡ್ದಿರಾ. ಆ್ಯಂಡ್ ವಿ ಹ್ಯಾವ್ ಶ್ಯಾಡೋ ಹಿಯರ್. ಸೊ there can be some triggers. Group number 2,
ಹೊರಗಡೆಯಿಂದ ಟ್ರಿಗರ್ಸ್ ಇರ್ಬೋದು, ಜನರು ಟ್ರಿಗರ್ ಮಾಡ್ಬೋದು, ಅಥವಾ ಸುಮ್ಮನೆ ಆರ್ಗ್ಯುಮೆಂಟ್ಸ್ಗೆ ನಿಮ್ಮನ್ನ ಪುಲ್ ಮಾಡ್ಬೋದು, ಬೇಡದಿರೋ ಆರ್ಗ್ಯುಮೆಂಟ್ಸ್ಗೆ ನೀವು ಇನ್ವಾಲ್ವ್ ಆಗುವಂಥ ಪರಿಸ್ಥಿತಿ ಬರ್ಬೋದು. ಬಟ್ ನೀವು ನಿಮ್ಮ ಸ್ಟ್ಯಾಂಡರ್ಡ್ಸ್ನ, ನಿಮ್ಮ ವ್ಯಾಲ್ಯೂನ ನೀವು ಕಡಿಮೆ ಮಾಡ್ಕೊಳ್ದಿರಾ, ನಿಮ್ಮ ಅಥಾರಿಟಿನಲ್ಲಿ ನೀವು ನಿಂತ್ಕೊಂಡಿದ್ದೀರಾ. ನೋ ಸಾರಿ, ಆ ಆರ್ಗ್ಯುಮೆಂಟ್ಸ್ಗೆಲ್ಲ ಐ ಆಮ್ ನಾಟ್ ಅವೈಲಬಲ್, ನೋ ಸಾರಿ, ನಾಟ್ ಫಾರ್ ಮೀ. ಸೊ ನಿಮ್ಮ ಬೌಂಡ್ರೀಸು, ನಿಮ್ಮ ವ್ಯಾಲ್ಯೂ ಸಿಸ್ಟಮು, ಓವರಾಲ್ ಆಗಿ ನಿಮ್ಮ ಸ್ಟ್ಯಾಂಡರ್ಡ್ಸ್ನ ನೀವು ರೇಸ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ವೀಕು. ಡೆಫಿನೆಟ್ಲಿ ದೇರ್ ಆರ್ ಸಮ್ ಟ್ರಿಗರ್ಸ್, ಬಟ್ ಅದಕ್ಕೆ ಎಂಟರ್ ಆಗಬೇಕಾ ಬೇಡವಾ ಅನ್ನುವಂಥ ಡಿಸಿಷನನ್ನು ನೀವು ಸಾಲಿಡಾಗಿ ತೊಗೊಳ್ತಾ ಇದ್ದೀರಾ. ಯಾಕೆಂದರೆ ಯು ಹ್ಯಾವ್ ಅ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಕ್ಲಾರಿಟಿ ಚೆನ್ನಾಗಿದೆ ನೆಕ್ಸ್ಟ್ ವೀಕು, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋವಂಥ ಒಂದು ಡಿಫ್ರೆನ್ಸಿಯೇಷನ್ ಮಾಡುವಂಥ ಒಂದು ಕೆಪಾಸಿಟಿ ಚೆನ್ನಾಗಿದೆ ನೆಕ್ಸ್ಟ್ ವೀಕಲ್ಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕಾರ್ಡಲ್ಲಿ ಎಸ್ಪೆಷಲಿ ಇಟ್ ಈಸ್ ಅಬೌಟ್ ಯುವರ್ ಪೀಸ್ ಆಫ್ ಮೈಂಡ್. ಎಲ್ಲದಕ್ಕಿಂತ ಮುಖ್ಯವಾಗಿ ಐ ವಾಂಟ್ ಮೈ ಪೀಸ್ ಆಫ್ ಮೈಂಡ್. ನನಗೆ ಆರ್ಗ್ಯುಮೆಂಟ್ಸ್ ಬೇಡ, ಅನ್ನೆಸೆಸರಿ ಟೆನ್ಷನ್ಸ್ ಬೇಡ. ಐ ಡೋ ವಾಂಟ್ ಟು ಗೆಟ್ ಇನ್ವಾಲ್ವ್ಡ್ ಬೇರೆಯವ್ರ ಪ್ರಾಬ್ಲಮಲ್ಲಿ. ಸುಮ್ಮನೆ ಅವರೇ ಬಂದು ನನಗೂ ಪ್ರಾಬ್ಲಮ್ ಮಾಡ್ತಿದ್ರೆ, ನನ್ನನ್ನು ಪ್ರಾಬ್ಲಮಿಗೆ ಎಳಿತಿದ್ರೆ, ಐ ಸೇ ನೋ. I say no to unnecessary drama. So that is your decision next week ಗೆ. You are very very clear ಏನು ಬೇಕು ಏನು ಬೇಡ ಅನ್ನೋದನ್ನು. You are feeling really good. ನಿಮ್ಮ ಎನರ್ಜಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನೋ ಅಂತ ಹೇಳೋವಂಥ ಕೆಪಾಸಿಟಿ ನಿಮಗಿದೆ ಅನ್ನೋದನ್ನ ನೀವು ತಿಳ್ಕೊಳ್ತಾ ಇರೋದೇ ಇಟ್ ಈಸ್ ಎನ್ ಅಮೇಝಿಂಗ್ ಜಾಬ್ ನಿಮ್ಮದು, ಸ್ಯಾಕ್ರಿಫೈಸಿಂಗ್ ಇನ್ ಸೈಲೆನ್ಸ್. ಸೊ ಈ ಕಾರ್ಡಲ್ಲಿ ಲೈಕ್ ಎಲ್ಲದಕ್ಕಿಂತ ಮೇಲೆ ಕೂತಿರೋದು ಯು ಆರ್ ಆನ್ ಟಾಪ್ ಆಫ್ ಆಲ್ ದ ಪ್ರಾಬ್ಲಮ್ಸ್. ಈ ವಾರ ಆರ್ಗ್ಯುಮೆಂಟ್ಸ್ ಇರ್ಬೋದು, ಜನರು ನಿಮ್ಮನ್ನ ಪ್ರಾಬ್ಲಮ್ಸಿಗೆ ಎಳೆಯೋದಿರ್ಬೋದು, ಅಥವಾ ಜನರಲ್ ಆಗಿ ಲೈಫಲ್ಲಿರುವಂಥ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ ಇರ್ಬೋದು, ಅದೆಲ್ಲದರ ಮೇಲೆ ಕೂತಿದ್ದೀರ ನೀವು. ಆ ಪ್ರಾಬ್ಲಮ್ಸ್ ನಿಮ್ಮನ್ನು, ನಿಮ್ಮ ಪೀಸ್ ಆಫ್ ಮೈಂಡನ್ನ ಡ್ರ್ಯಾಗ್ ಮಾಡೋದಕ್ಕೆ ನೀವು ಬಿಡ್ತಾ ಇಲ್ಲ. ಯು ನೋ that problems permanent ಅಲ್ಲ, ಪ್ರತಿಯೊಂದೂ ಶಿಫ್ಟ್ ಆಗುತ್ತೆ. ಸೊ ಐ ವಿಲ್ ನೋ ವಾಟ್ ಟು ಡೂ. ಬಟ್ ಆ್ಯಸ್ ಆಫ್ ನಾವು ನನ್ನ ಸೆಲ್ಫ್ ಕೇರು, ನನ್ನ ಪೀಸ್ ಆಫ್ ಮೈಂಡನ್ನು ನಾನು ಪ್ರಯಾರಿಟೈಸ್ ಮಾಡ್ತೀನಿ. ನನ್ನ ಅಥಾರಿಟಿನಲ್ಲಿ, ನನ್ನ ವ್ಯಾಲ್ಯೂ ಸಿಸ್ಟಮಲ್ಲಿ ನನಗೆ ಏನು ಬೇಕು ಅನ್ನೋವಂಥ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾನು ಸ್ಟ್ರಾಂಗ್ ಆಗಿರ್ತೀನಿ. ಐ ಡಿಸೈಡ್ ವಾಟ್ ಐ ವಾಂಟ್, ಐ ಡಿಸೈಡ್ ವಾಟ್ ಐ ಡೋಂಟ್ ವಾಂಟ್, ಐ ಡಿಸೈಡ್ ಎಸ್, ಐ ಡಿಸೈಡ್ ನೋ. ಸೊ ನಿಮ್ಮ ಡಿಸಿಷನ್ನು ಫೈನಲ್ಲು ನಿಮ್ಮ ಲೈಫಲ್ಲಿ ಆ ಒಂದು ಕರೇಜ್ನ, ಧೈರ್ಯನ ನೀವು ತಂದ್ಕೊಳ್ತಾ ಇದ್ದೀರಾ. ಸೊ ಯು ಆರ್ ಪ್ರಯಾರಿಟೈಸಿಂಗ್ ಯುವರ್ ಪೀಸ್ ಆಫ್ ಮೈಂಡ್ ಓವರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಈ ವಾರ, ಗ್ರೂಪ್ ನಂಬರ್ 2. ಸೊ ಅದೇ ಆದಷ್ಟು ನಿಮ್ಮ ಜೊತೆ ನೀವು ಇರಬೇಕು ಅಂತ ಅನ್ನಿಸ್ಬೋದು, ಆದಷ್ಟು ಮನೆಯಲ್ಲಿರಬೇಕು, ಸೈಲೆನ್ಸಲ್ಲಿರಬೇಕು, ಆದಷ್ಟು ಜನರಿಂದ ದೂರ ಇರಬೇಕು ಅಂತ ಅನ್ನಿಸ್ಬೋದು ಮುಂದಿನ ವಾರ, ಆದಷ್ಟು ಆರ್ಗ್ಯುಮೆಂಟ್ಸಿಂದ ದೂರ ಇರಬೇಕು ಅಂತ ಅನ್ನಿಸ್ಬೋದು ಮುಂದಿನ ವಾರ, ಮೆಡಿಟೇಷನ್ ಮಾಡಬೇಕು ಅಂತ ಅನ್ನಿಸ್ಬೋದು, ನಿಮ್ಮ ಕೇರ್ ಬಗ್ಗೆ, ನಿಮ್ಮ ಸೆಲ್ಫ್ ಕೇರ್ ಬಗ್ಗೆ ಏನಾದರೂ ಮಾಡಬೇಕಂತ ಅನ್ನಿಸ್ಬೋದು. ಸೊ ಯು ವಾಂಟ್ ಅ ಪೀಸ್ ಆಫ್ ಮೈಂಡ್ ಅನ್ನೋ ಥರ ಒಂದು ವೀಕ್ ಇದು. ಅನ್ನೆಸೆಸರಿ ಟ್ರಿಗರ್ಸ್ ಆದರೆ, ಬಿಕಾಸ್ ವಿ ಹ್ಯಾವ್ ಅ ಶ್ಯಾಡೋ ಕಾರ್ಡ್ ಹಿಯರ್, ಸೊ ಟ್ರಿಗರ್ಸ್ ಆದ್ರೂ ಕೂಡ ಹೆಂಗೆ ಆ ಟ್ರಿಗರ್ನ ಮ್ಯಾನೇಜ್ ಮಾಡೋದು ಅಂತ ಹೇಳಿ ಯು ಮೇ ಆಸ್ಕ್ ಯುವರ್ ಸೆಲ್ಫ್, ಈ ಟ್ರಿಗರಿಂದ ನನಗೆ ಯಾವ ರೀತಿಯಾದಂಥ ಬೆನಿಫಿಟ್ ಆಗ್ತಾ ಇದೆ, ಹೇಗೆ ಈ ಟ್ರಿಗರ್ನ ಹ್ಯಾಂಡಲ್ ಮಾಡೋದು ಅಂತ ಹೇಳಿ ಪ್ರಾಕ್ಟಿಕಲ್ ಡಿಸಿಷನ್ಸ್ ತೊಗೊಳ್ತಾ ಇರೋವಂಥ ಒಂದು ವಾರ. ಸೊ ವಿ ಹ್ಯಾವ್ ನಂಬರ್ 4 ಹಿಯರ್ ವಿಚ್ ಈಸ್ ಅ ವೆರಿ ಸ್ಟ್ರಾಂಗ್ ಇಂಡಿಕೇಶನ್. ಮತ್ತು ಅಥಾರಿಟಿ ಕೂಡ, ಈ ಕಾರ್ಡ್ ಬಂದು ಅಥಾರಿಟಿ. ನೀವು ನಿಮ್ಮ ಕಂಟ್ರೋಲಲ್ಲಿ, ನಿಮ್ಮ ಪವರಲ್ಲಿ ನಿಂತ್ಕೊಳ್ಳೋ ಅಂಥ ವೀಕು. ಆ್ಯಟ್ ದ ಸೇಮ್ ಟೈಮ್ ನಿಮ್ಮ ಪೀಸ್ ಆಫ್ ಮೈಂಡನ್ನು ಪ್ರಯಾರಿಟೈಸ್ ಮಾಡ್ತಾ ಇರೋವಂಥ ವೀಕು. ನೀವು ಯು ವಿಲ್ ಬಿ ಸರ್ಪ್ರೈಸ್, ನನಗೆ ಎಸ್ ಅಥವಾ ನೋ ಹೇಳೋವಂಥ ಒಂದು ಕೆಪಾಸಿಟಿ ಇದೆ ಅಂತ ತಿಳ್ಕೊಳ್ಳೋ ಅಂಥ ಒಂದು ವೀಕ್ ಇದು. ಯು ಆರ್ ಫೀಲಿಂಗ್ ಇನ್ ಕಂಟ್ರೋಲ್ ಈ ವಾರ, ಇರ್ರೆಸ್ಪೆಕ್ಟಿವ್ ಆಫ್ ಸುತ್ತ ಏನಾಗ್ತಾ ಇದೆ. ಓಕೆ, ಸೊ ಡೆಫಿನೆಟ್ಲಿ ಈ ವಾರ ನಿಮ್ಮ ಸೆಲ್ಫ್ ಕೇರ್ ಬಗ್ಗೆ ಪ್ರಯಾರಿಟೈಸ್ ಮಾಡೋದು, ಎಕ್ಸಸೈಸ್ ಮಾಡೋದು, ವಾಕಿಂಗ್ ಹೋಗೋದು, ಹೆಲ್ದಿ ಫುಡ್, ಹೆಲ್ದಿ ಹ್ಯಾಬಿಟ್ಸ್ನೆಲ್ಲ ಸ್ಟಾರ್ಟ್ ಮಾಡೋದು, ಅಥವಾ ಹೆಲ್ದಿ ಹ್ಯಾಬಿಟ್ಸ್ನ ಕಂಟಿನ್ಯೂ ಮಾಡೋದು, ಬುಕ್ಸ್ ಓದೋದು, ಓವರಾಲ್ ಆಗಿ ಟು ಇಂಪ್ರೂವ್ ಸೆಲ್ಫ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡೋದಕ್ಕೆ ದಿಸ್ ಇಸ್ ಗೋಯಿಂಗ್ ಟು ಬಿ ಆನ್ ಅಮೇಝಿಂಗ್ ವೀಕ್. ಓಕೆ, ಮತ್ತು ಇನ್ನೊಂದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಬೇರೆಯವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ದಿಸ್ ಇಸ್ ಗೋಯಿಂಗ್ ಟು ಬಿ ಆನ್ ಅಮೇಝಿಂಗ್ ವೀಕ್. ಯಾಕಂದರೆ ದೇರ್ ಕ್ಯಾನ್ ಬಿ ಸಮ್ ಟ್ರಿಗರ್ಸ್,
ಯಾರು ಯಾವ ಉದ್ದೇಶದಿಂದ ಟ್ರಿಗರ್ ಮಾಡ್ತಿದ್ದಾರೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಯು ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಜನರ ಉದ್ದೇಶ ಕೂಡ. ಓಕೆ, ಸೊ ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್ ಗ್ರೂಪ್ ನಂಬರ್ 2 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ನಡೆಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಹ್ಯಾವ್ ಅ ವಂಡರ್ಫುಲ್ ಪೀಸ್ಫುಲ್ ವೀಕ್ ಅಹೆಡ್. ಲವ್ ಯು ಆಲ್. ಬಾಯ್.